ಐ ಕುಡೆಂಟ್ ಇವನ್ ಟೇಕ್ ಇಟ್ ಮ್ಯಾನ್. ಅದು ಅಷ್ಟು ಇರಿಟೇಟ್ ಆಗ್ತಿತ್ತು ಸೌಂಡ್. ಅಂದ್ಕೊಂಡೆ ಯಾಕಪ್ಪ ನಾನು ಒಂದು ನಾಲ್ಕು ಲಕ್ಷ ಕೊಟ್ಟು ಗೈಡ್ ತಗೊಂಡು ಇದೇನಿದು ಸೌಂಡ್ ಎಲ್ಲ ಬರ್ತಾ ಇದೆ ಅಂತ. ಐ ವಾಂಟ್ ಟಾಕ್ ಟು ಯು ಗೈಸ್. ಏನೋ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಎಲ್ಲ ಹೇಳಲಿಕ್ಕಿತ್ತು. ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಇಂಪಾರ್ಟೆಂಟ್. ಫಸ್ಟ್ ಡೇ ತರುವಾಗ ನಾನು ಸೈಕ್ ಆಗಿಬಿಟ್ಟೆ ಬ್ರೋ ನಾನು ತಗೊಂಡ್ಮೇಲೆ. ಯಾಕಂದರೆ ಅದ್ರಲ್ಲಿ ಏನಂದರೆ ನಾನು ಒಂದು ಇದನ್ನು ಇಲ್ಲಿ ಮೈಲೇಜ್ 10 ತೋರಿಸ್ತು, 10 ಮೈಲೇಜ್ ತೋರಿಸ್ತಾ ಇತ್ತು. ಈಗ ಮೈಲೇಜ್ ನೋಡಿ, ಈಗ ನಾನು ಆಲ್ರೆಡಿ ಹೇಳಿದೆ ಒಂದು ಇಶ್ಯೂ ಇದೆ. ಈಗ ಕ್ರೂಸ್ ಕಂಟ್ರೋಲ್ ಹೋಗೋಕ್ಕಾಗ್ತಿಲ್ಲ. ಏನು ಸೈಕ್ ಮಾರ ಸೀರಿಯಸ್ಲಿ. ಐ ಸೀರಿಯಸ್ಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಇದು ಕ್ರೂಸ್ ಕಂಟ್ರೋಲ್ಗೆ ಏನಾಗಿದೆ ಅಂತ. ನಂಗೆ ಅದೇ ಆ್ಯಕ್ಚುಲಿ ಟೆಸ್ಟ್ ಮಾಡುವಂತ ನಾನು ಇಲ್ಲಿ ಬಂದಿದ್ದೆ. KTM ವಾಟ್ ಆರ್ ಯು ಡೂಯಿಂಗ್ ಗೈಸ್? ವಾಟ್ ಇಸ್ ದಿಸ್? ಹೊಸ ಬೈಕಲ್ಲಿ ಕ್ರೂಸ್ ಕಂಟ್ರೋಲ್ ವರ್ಕ್ ಆಗಲ್ಲ ಅಂದರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಮ್ಯಾನ್. ಸೀರಿಯಸ್ಲಿ ಏನು ಹೇಳುದು ಇದಕ್ಕೆ? ಎಲ್ಲ ಹೇಳ್ತಾರೆ, ನೀನು ಇದು ಯೂಟ್ಯೂಬ್ ಓಪನ್ ಮಾಡಿದ್ರೆ ಎಲ್ಲರೂ ಅದೇ ಹೇಳ್ತಿರೋದು, ಇದೇನು ವೈಬ್ರೇಷನ್ ಮಿಷಿನ್ ಅದು ಇದು ಅಂತ. KTM ಸರ್ವಿಸಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗೆ ಅಂದರೆ, ನಾನು ಏನಿದ್ರು ಆನೆಸ್ಟ್ ಒಪಿನಿಯನ್ ಕೊಡ್ತೇನೆ. ಬಿಕಾಸ್ ನೀವು ಯಾರಾದರೂ ಬೈಕ್ ತಗೊಳ್ಳೋ ಪ್ಲ್ಯಾನಲ್ಲಿ ಏನಾದಿದ್ರೆ ನೀವು ಸ್ವಲ್ಪ ಥಿಂಕ್ ಮಾಡಿ. ವ್ಯೂ ನೋಡಿ ಗೈಸ್, ಒಂದು ವ್ಯೂ ಪಾಯಿಂಟ್ ಥರ ಬಂದೆ ನಾನು. ಕ್ರೇಜಿ ವ್ಯೂ, ಮೌಂಟೇನ್ ಎಲ್ಲ ಇದೆ ಕ್ರೇಜಿಯಾಗಿ. All right, hello and welcome back to this new video guys. So this is going to be the first impression on my new KTM 390 Adventure X Plus. So you have already seen my videos, you have seen the delivery video. If not, you can see, I'll put this in somewhere here and you can have a look. So talking about the issues that I faced, first issue was the rattling sound so fast just out of the showroom. ಹೊರಗೆ ಬಂದಿದ್ದ ತಕ್ಷಣವೇ ನನಗೆ ಫಸ್ಟ್ ಫೀಲ್ ಆಗಿದೆ ಅಂದರೆ ಇದು ರ್ಯಾಟ್ಲಲ್ಲಿ ತುಂಬ ಮಾಡ್ತಿತ್ತು. ಅಂದರೆ ಐ ಕುಡೆಂಟ್ ಇವನ್ ಟೇಕ್ ಇಟ್ ಮ್ಯಾನ್. ಅದು ಅಷ್ಟು ಇರಿಟೇಟ್ ಆಗ್ತಿತ್ತು ಸೌಂಡ್. ಅದು ಬಿಟ್ಟರೆ ನನಗೆ ಏನು ಬೇರೆ ಪ್ರಾಬ್ಲಮ್ ಇರಲಿಲ್ಲ. ಸೊ ಅದಕ್ಕೇ ನಾನು ಇದು ವಿಡಿಯೋ ಮಾಡ್ತಿರೋದು, ಅಂದರೆ ಟು ನೋ ವಾಟ್ ಎಕ್ಸಾಕ್ಟ್ಲಿ ನಂಗೆ ಹೇಗೆ ಫೀಲ್ ಆಗ್ತಿದೆ, ಆಮ್ ಐ ಹ್ಯಾಪಿ ಬೈಯಿಂಗ್ ಇಟ್ ಅದಿದಂತ. ಸೊ ಫಸ್ಟ್ ಥಿಂಗ್ ನಂಗೆ ಅದು ಸೌಂಡ್ ಬರುವಾಗ ಇಟ್ ವಾಸ್ ಸೋ ಇರಿಟೇಟಿಂಗ್ ಮ್ಯಾನ್. ನಾನು ಅಂದ್ಕೊಂಡೆ ಯಾಕಪ್ಪ ನಾನು ಒಂದು ನಾಲ್ಕು ಲಕ್ಷ ಕೊಟ್ಟು ಗೈಡ್ ತಗೊಂಡು ಇದೇನಿದು ಸೌಂಡ್ ಎಲ್ಲ ಬರ್ತಾ ಇದೆ ಅಂತ. ದೆನ್ ಲೇಟರ್ ಆನ್ ಅದನ್ನು ನಾನು ರಿಪೇರಿ ಸಹ ಮಾಡಿದ್ದೇನೆ, ನಾನೇ ಸರಿ ಮಾಡಿದ್ದು, DIY ಎಲ್ಲ ಮಾಡಿ ಅದೆಲ್ಲ ಮಾಡಿದ್ದೇನೆ. ಸೊ ಐ ಆಲ್ಸೋ ಮೇಡ್ ಅ ರೀಲ್ ಆನ್ ದ್ಯಾಟ್. ಅದರ ಬಗ್ಗೆ ಒಂದು ರೀಲ್ ಸಹ ಮಾಡಿದೆ, ನೀವು ನೋಡಿ ರೀಲ್, ಅದನ್ನು ಹೇಗೆ ನಾನು ಸರಿ ಮಾಡಿದೆ ಅಂತ. ಇದು ಸೌಂಡ್ ತುಂಬ ಸೌಂಡ್ ಆಗ್ತಿತ್ತು, ಟ್ರ್ಯಾಟ್ಲಿಂಗ್ ಇಶ್ಯೂ ನಂಗೆ ಇರಿಟೇಟ್ ಹೋಗಿತ್ತು. ಬಟ್ ಅದೀಗ ಫಿಕ್ಸ್ ಆಗಿದೆ. ಸೊ ಅದು ವಿಡಿಯೋ ನೋಡಿ ನಾನು ಹೇಗೆ ಅದನ್ನು ಸರಿ ಮಾಡಿದೆ ಅಂತ. ಅಪಾರ್ಟ್ ಫ್ರಮ್ ದಟ್ ನೋಡಿ, ಅದು ಆಲ್ರೆಡಿ ಇದು ಬೋಬೋದೊಂದು ಆಕ್ಸರಿ GPS ಮೌಂಟ್ ಹಾಕಿದ್ದೇನೆ ಆಲ್ರೆಡಿ. ಆ್ಯಂಡ್ ಇದೊಂದು ಸೆಟ್ಟಿಂಗ್ ಇತ್ತು, ಇದೊಂದು ತೆಗೆದು ಇಲ್ಲೊಂದು ಆಪ್ಷನ್ ಕೊಟ್ಟಿದ್ದಾರೆ ಫಿಟ್ ಮಾಡಲಿಕ್ಕೆ. ಸೊ ಆಲ್ಸೋ ಫಿಟೆಡ್ ದ GPS ಮೌಂಟ್ ಓವರ್ ಹಿಯರ್. ಅಪಾರ್ಟ್ ಫ್ರಮ್ ದಟ್ ನೆಕ್ಸ್ಟ್ ಅದಕ್ಕೊಂದು ಸ್ವಲ್ಪ PPF ನಾನು ಮಾಡ್ಕೊಂಡು ಅದೆಲ್ಲ ಮಾಡುವಂಥ ಪ್ಲ್ಯಾನ್ ಇದೆ. ನೆಕ್ಸ್ಟ್ ಪ್ಲ್ಯಾನ್ ಇಸ್ ದ್ಯಾಟ್. ಸೊ ಅದು ರೈಡ್ ಇಂಪ್ರೆಷನ್ ಸ್ವಲ್ಪ ಮಾಡುವ. ವಿಲ್ ಸಿ ಹೌ ದಿಸ್ ಬೈಕ್ ಫೀಲ್ಸ್. ಓಕೆ, ಲೆಟ್ಸ್ ಗೋ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗೈಸ್. ನಾನೀಗ ಹೋಗ್ತಿರೋದು ಕೈಲಾಸಗಿರಿ ಬೆಟ್ಟ ಅಂತ, ಅದೊಂದು ಪ್ಲೇಸ್. ಆಲ್ಮೋಸ್ಟ್ 2 hours ಫ್ರಮ್ ವೇರ್ ಐ ಸ್ಟೇ, ಬ್ಯಾಂಗ್ಳೂರ್ BTM ಇಂದ. ಸೊ 2 hours ಅಂದರೆ ಆಲ್ಮೋಸ್ಟ್ ಒಂದು 80 kilometer ರೈಡ್ ಮಾಡ್ತಾ ಇದ್ದೇನೆ ನಾನೀಗ. ಸೊ ಲೆಟ್ಸ್ ಸಿ ಹೌ ಇಟ್ ಫೀಲ್ಸ್ ಲೈಕ್. ಹೇಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ, ಹೌ ಇಸ್ ಇಟ್ ಡಿಫ್ರೆಂಟ್ ಫ್ರಮ್ ದ ನಮ್ಮದು ರಾಯಲ್ ಎನ್ಫೀಲ್ಡ್. ಸೊ ರಾಯಲ್ ಎನ್ಫೀಲ್ಡಿಂದ ಇದನ್ನು ನನ್ನ ಅಪ್ಗ್ರೇಡ್. ರಾಯಲ್ ಎನ್ಫೀಲ್ಡಿಂದ ಅಪ್ಗ್ರೇಡ್ ಮಾಡಿದ ಮೇಲೆ ಇಟ್ ಶುಡ್ ಬಿ ಗುಡ್ ಅಲ್ವಾ. ದ ಅಪ್ಗ್ರೇಡ್ ಶುಡ್ ಆಲ್ವೇಸ್ ಬಿ ಗುಡ್, ಇಟ್ ಶುಡಂಟ್ ಬಿ ನಾರ್ಮಲ್. ಐ ಶುಡ್ ಫೀಲ್ ದ ಡಿಫ್ರೆನ್ಸ್. ಆ ಡಿಫ್ರೆನ್ಸ್ ಅದು ಫೀಲ್ ಆಗುತ್ತಾ ಇಲ್ವಾ ಅಂತ ದಿಸ್ ಇಸ್ ದ ವಿಡಿಯೋ. ಆಲ್ರೆಡಿ ಆ ರಾಯಲ್ ಎನ್ಫೀಲ್ಡ್ ಬಗ್ಗೆ ನಾನು ಓನರ್ಶಿಪ್ ರಿವ್ಯೂ ಮಾಡಿದ್ದೇನೆ. ಲೈಕ್ 10,000 kilometer ನಾನು ರೈಡ್ ಮಾಡಿದ್ದೆ. ಆ್ಯಂಡ್ ಹೌ ಐ ಫೆಲ್ಟ್ ಅಬೌಟ್ ಆಲ್ಮೋಸ್ಟ್ 3 lakhs ಕೊಟ್ಟಿದ್ದೇನೆ ಆ ಟೈಮಲ್ಲಿ. ಈಗ GSTಗೆಲ್ಲಾಗಿ ರೇಟ್ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಸ್ಟಿಲ್ ಆ ಟೈಮಲ್ಲಿ ಅದಕ್ಕೆ 3 lakhs ಏನೋ ಕೊಟ್ಟಿದ್ದೆ. ಏನು ಫೀಚರ್ ಏನಿದೆ ಅದೇ ನಾರ್ಮಲ್ ಬೈಕ್, ಅದು ಸ್ವಲ್ಪ ವೇಟ್ ಎಲ್ಲ ಫೀಲ್ ಆಗ್ತಿತ್ತು. ಸೊ ಹ್ಯಾಡ್ ಸಮ್ ಇಶ್ಯೂಸ್ ವಿತ್ ದ ಬೈಕ್. ಬಟ್ ನಾವು ಇದು ಬೈಕ್ ಲೆಟ್ಸ್ ಸಿ ಹೌ ಇಟ್ ಫೀಲ್ಸ್. ಏನಾದರೂ ಇಶ್ಯೂ ಇದೆ ಅದಿದೆ ಅಂತೆಲ್ಲ ನೋಡ್ಕೊಂಡ್ಬಿಡು ಅದನ್ನು. ಫಸ್ಟ್ ಇಂಪ್ರೆಷನ್ ನಾನು ಹೇಳಿದೆ ಆಲ್ರೆಡಿ, ಅದು ಇರಿಟೇಟ್ ಆಗ್ತದೆ ರ್ಯಾಟ್ಲಿಂಗ್ ನಾಯ್ಸ್, ಅದನ್ನು ನಾನು ಸರಿ ಮಾಡಿದ್ದೇನೆ. ಸೊ ಅದು ಸಾರ್ಟ್ ಆಗಿದೆ, ದೇರ್ ಇಸ್ ನೋ ಇಶ್ಯೂ, ದೇರ್ ಇಸ್ ನೋ ಸೌಂಡ್. ನಾನು ಎಷ್ಟು ಗೇರಲ್ಲಿ ಹೋದರೂ ಆ ಸೌಂಡ್ ಅಂತೂ ಬರ್ತಾನೆ ಇಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದ್ಯಾಟ್. ಸೆಕೆಂಡ್ ಥಿಂಗ್, ನನಗೆ ಇದು ಮೇನ್ ನನಗೆ ಏನು ಲೈಕ್ ಆಗುತ್ತೆ ಬೈಕ್ ಬಗ್ಗೆ ಅಂದರೆ ಅದರಲ್ಲಿ ಒಂದು ಕ್ರೂಸ್ ಕಂಟ್ರೋಲ್ ಅಂತ ಒಂದು ಆಪ್ಷನ್ ಇದೆ. ಕ್ರೂಸ್ ಕಂಟ್ರೋಲ್ ಅಂತ ಒಂದು ಆಪ್ಷನ್ ಇದೆ. ಸೊ ನನಗೆ ಆ ಕ್ರೂಸ್ ಕಂಟ್ರೋಲ್ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಬೇಕಿತ್ತು. ಬಿಕಾಸ್ ವೆನ್ ಐ ಗೋ ಫಾರ್ ಲಾಂಗ್ ರೈಡ್ ಸ್ಪೆಷಲಿ, ಅದೊಂದು ಕ್ರೂಸ್ ಕಂಟ್ರೋಲ್ ಅಂತ ಇದ್ದರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು. ಯು ಡೋಂಟ್ ಹ್ಯಾವ್ ಟು ಸ್ಟಾಪ್ ಸಮ್ವೇರ್, ರೈಟ್? ಯು ಕ್ಯಾನ್ ಜಸ್ಟ್ ಟರ್ನ್ ಆನ್ ಆ್ಯಂಡ್ ದೆನ್ ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ಇಟ್. ಆ ಥರ ಎಲ್ಲ ಮಾಡ್ಬೋದು. ಸೊ ಐ ವಾಂಟೆಡ್ ಟು ಡೂ ದ್ಯಾಟ್. ಸೊ ನಾನೀಗ ಕ್ರೂಸ್ ಕಂಟ್ರೋಲ್ ಆನ್ ಮಾಡ್ತೇನೆ. ಸೊ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ ಕ್ರೂಸ್ ಕಂಟ್ರೋಲಿಗೆ. ಇವಾಗ ಕ್ಲಿಕ್ ಆನ್ ದಿಸ್ ಬಟನ್, ಇದು ಆಕ್ಟಿವೇಟ್ ಆಗ್ತದೆ. ಬಟ್ ಏನಂದರೆ ಇದು ಕ್ರೂಸ್ ಕಂಟ್ರೋಲ್ ವರ್ಕ್ ಆಗ್ತಿಲ್ಲ, ಪ್ರಾಬ್ಲಮ್ ಅದು. ನಾನು ಅದನ್ನೇ ಟ್ರೈ ಮಾಡುವಂತ ಬಂದಿದ್ದೆ, ಕ್ರೂಸ್ ಕಂಟ್ರೋಲ್ ವರ್ಕೇ ಆಗ್ತಿಲ್ಲ. ಡಬಲ್ ಕ್ಲಿಕ್ ಮಾಡಿದ್ದು ವರ್ಕ್ ಆಗ್ತಿಲ್ಲ.
let me know in the comment section if you have a KTM Adventure 390, if you have this cruise control option, and if you are facing the same issue with the cruise control. Let me know. ನಾನು ತುಂಬ ವೀಡಿಯೋಸ್ ನೋಡಿ ಒಂದು ಸ್ವಲ್ಪ ರಿವ್ಯೂಸ್ ನೋಡಿದ್ದೇನೆ. ಪೀಪಲ್ ಹ್ಯಾವ್ ಬಿನ್ ಟೆಲ್ಲಿಂಗ್ ಅದು ಕ್ರೂಸ್ ಕಂಟ್ರೋಲ್ ಸ್ವಲ್ಪ ಇಶ್ಯೂ ಇದೆ, ಸಮ್ಟೈಮ್ಸ್ ಇಟ್ ವರ್ಕ್ಸ್, ಸಮ್ಟೈಮ್ಸ್ ಇಟ್ ಡಸಂಟ್ ವರ್ಕ್ ಅಂತ. ನಂಗೆ ಆಲ್ರೆಡಿ ಇದು ಗಾಡಿ ತಗೊಂಡು 2 days ಆಗಿಲ್ಲ. ಫಸ್ಟ್ ಆಫ್ ಆಲ್ ಇದು ಇಶ್ಯೂ ಬಂದೇ ಬಿಟ್ಟಿದೆ. ಸೊ ದಟ್ ಈಸ್ ಒನ್ ಥಿಂಗ್. ಯಾಕೆ ಅದು ಪ್ರಾಬ್ಲಮ್ ಅಂದರೆ ನಂಗೆ ಅರ್ಥ ಆಗಲಿಲ್ಲ. ಪ್ರಾಬ್ಲಮ್ ಅದು ಫಸ್ಟ್ ಸರ್ವಿಸ್ ಮಾಡೋ ನಾನು ಹೇಳ್ತೇನೆ ಇದರ ಒಂದು ಇಶ್ಯೂ ಇದೆ, ಕ್ರೂಸ್ ಕಂಟ್ರೋಲ್ ವರ್ಕ್ ಆಗ್ತಿಲ್ಲ ಅಂತ. ಮತ್ತು KTM ಸರ್ವಿಸಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗೆ ಅಂದರೆ, ಐ ವೆಂಟ್ ಟು, ನಾನು ಹೇಳಿದ್ದೆ ಆಲ್ರೆಡಿ ಆ ವಿಡಿಯೋಸ್ ನಾನು ಹೇಳಿದ್ದೇನೆ, ಐ ಹ್ಯಾವ್ ಗಾಟ್ ಸಮ್ ಪಾರ್ಟ್ಸ್ ಆನ್ ದಿಸ್ ಬೈಕ್. ಅಂದರೆ ಅದೆಲ್ಲ ಫ್ರೀ ಪಾರ್ಟ್ಸ್, ಅದು 1800 ಏನೋ ಪೇ ಮಾಡಲಿಕ್ಕೆ ಇತ್ತು. ಅದರೊಟ್ಟಿಗೆ ನನಗೆ ಒಂದು ಸ್ವಲ್ಪ ಫ್ರೀ ಪಾರ್ಟ್ಸ್ ಎಲ್ಲ ಕೊಟ್ಟಿದ್ರು. ಅಂದರೆ ಇದು ಟೂರಿಂಗ್ ಸೀಟ್ ಮತ್ತು ಅದು ವೈಸರೆಲ್ಲ ಕೊಟ್ಟಿದ್ದು. ನಾನು ಆಲ್ರೆಡಿ ಅದರ ಬಗ್ಗೆನೇ ವೀಡಿಯೋ ಮಾಡಿ ಅನ್ನೋದು ನೋಡಿ ಒಂದು ಅಲ್ಲಿ ಹಾಕ್ಬಿಡ್ತೇನೆ, ಅದನ್ನು ಕ್ಲಿಕ್ ಮಾಡಿ ನೋಡ್ಕೊಂಡ್ಬಿಡಿ ಅದನ್ನು. ಸೊ ಅದೊಂದು ವೀಡಿಯೋ ಇದೆ. ಐವ್ ಗಾಟ್ ಅರೌಂಡ್ 12,000 ವರ್ತ್ ಆಫ್ ಆಕ್ಸರೀಸ್ ಪ್ಲಸ್ 10 years ಆಫ್ ಇಂಜಿನ್ ವಾರಂಟಿ, ವಿಚ್ ಇಸ್ ಅ ಗುಡ್ ಥಿಂಗ್. ಸ್ವಲ್ಪ ರಿಲ್ಯಾಕ್ಸೇಷನ್ ಫೀಲ್ ಇದೆ, ಬಿಕಾಸ್ ಏನಾದ್ರು ಆದರೆ ಅದೊಂದು ವಾರಂಟಿಯಲ್ಲಿ ಕವರ್ ಆಗ್ತಂತ ಒಂದು ಫೀಲಿಂಗ್ ಇದೆ ಆಲ್ರೆಡಿ. ಓಕೆ, ದಟ್ ಇಸ್ ಒನ್ ಥಿಂಗ್. ಅದು ಬಿಟ್ಟರೆ ಇದೆಲ್ಲ ಇಶ್ಯೂಸ್ ನನಗೆ ಏನಂತಾನೆ ಗೊತ್ತಾಗ್ತಿಲ್ಲ ಸೀರಿಯಸ್ಲಿ. ಕ್ರೂಸ್ ಕಂಟ್ರೋಲ್ ಆಕ್ಟಿವೇಟ್ ಆಗ್ತಿಲ್ಲ ಅಂದರೆ ಪೀಪಲ್ ಬೈ ದಿಸ್ ಬೈಕ್ ಓನ್ಲಿ ಫಾರ್ ಅದಲ್ವಾ, ಕ್ರೂಸ್ ಕಂಟ್ರೋಲ್ಗೋಸ್ಕರ. ನಾನು ಅನ್ಕೊಂಡೆ ದಿಸ್ ಬೈಕ್ ಇಸ್ ಗ್ರೇಟರ್ ವ್ಯಾಲ್ಯೂ ಫಾರ್ ಮನಿ ಫ್ರಮ್ ದ ಎಸ್ ಅಂತ. ನಿಮ್ಗೆ ಏನಾದರೂ ಅದು ಎಸ್ ವೇರಿಯಂಟ್ ತಗೊಳ್ಳುವ ಪ್ಲಾನ್ ಇದ್ದರೆ, ಜಸ್ಟ್ ಬಿಕಾಸ್ ಆಫ್ ದಟ್ ಸ್ಪೋಕ್ ವೀಲ್ ಹ್ಯಾವ್ ಟು ಪೇ ಅರೌಂಡ್ 1 lakh or somewhere around 80,000 ಎಕ್ಸ್ಟ್ರಾ ನೀವು ಪೇ ಮಾಡಬೇಕು. ಬಟ್ ಈಗ ಈ X+ ವೇರಿಯಂಟಲ್ಲಿ ಎಲ್ಲ ಆಪ್ಷನ್ ಇದೆ ನಿಮಗೆ. ಯು ಗೆಟ್ ಆಲ್ ದಿಸ್ ನಿಮ್ಮ ಕ್ರೂಸ್ ಕಂಟ್ರೋಲ್ ಇದೆ. ಅದು ವರ್ಕ್ ಆಗ್ತಿಲ್ಲ, ಅದೇನಂತ ಗೊತ್ತಿಲ್ಲ, ಅದು ನೋಡಬೇಕು ಏನಂತ, ಅದನ್ನು ನೋಡುವ. ಅಪಾರ್ಟ್ ಫ್ರಮ್ ದ್ಯಾಟ್ ನಿಮಗೆ ರೈಡಿಂಗ್ ಮೋಡ್ಸ್, ಈಗ ರೈಡಿಂಗ್ ಮೋಡ್ಸ್ ನಿಮಗೆ ನಾರ್ಮಲ್ ನಿಮ್ಮ ಎಸ್ ವೇರಿಯಂಟ್ ಅದು ಸಿಗ್ತಿರ್ಲಿಲ್ಲ ಮುಂಚೆ. ಈಗ ಇದು X+ ವೇರಿಯಂಟಲ್ಲಿ ನಿಮ್ಗೆ ಅದು ಬರ್ತಾ ಇದೆ. ಸೊ ಯು ಆರ್ ಆಲ್ವೇಸ್ ವ್ಯಾಲ್ಯೂ ಫಾರ್ ಮನಿ ಸೈಡ್ ವೆನ್ ಯು ಕಮ್ಸ್ ಟು ದ X+ ವೇರಿಯಂಟ್. ಅದೆಲ್ಲ ಫೆಸಿಲಿಟಿ ನಿಮಗೆ ಈ ಗಾಡಿಯಲ್ಲಿ ಸಿಗ್ತಾ ಇದೆ. ಸೊ ಐ ಥಿಂಕ್ ಇಟ್ಸ್ ವರ್ತ್. ನೀವು ಎಲ್ಲಿ ಹೋಗ್ತೀರಾ ಆಫ್ ರೋಡಿಂಗ್, 90% ಪೀಪಲ್ ಡೋಂಟ್ ಇವನ್ ಗೋ ಫಾರ್ ಆಫ್ ರೋಡಿಂಗ್. ಬೈ ದ ಬೈಕ್ ಸುಮ್ಮನೆ ಒಂದು ಟೂರಿಂಗ್ ಮಾಡ್ಲಿಕ್ಕೆ ಅಂತ ಯೂಸ್ ಮಾಡ್ತಾರೆ. ಬಟ್ ಅದು ಹಾರ್ಡ್ ಕೋರಿಂಗ್ ಆಫ್ ರೋಡಿಂಗ್ ಎಲ್ಲ ಯಾರು ಮಾಡಲ್ಲ. ಆ್ಯಂಡ್ ಇಟ್ ಇಸ್ ಸ್ಟಿಲ್ ಕೇಪಬಲ್. ನಿಮ್ಮ ಓಲ್ಡ್ ನಿಮ್ಮದು KTM ಇತ್ತಲ್ಲ, ಅದರಲ್ಲೂ ಸೇಮ್ ಪ್ರಾಬ್ಲಮ್. ಗಾಡಿ ತಗೊಳ್ತಾರೆ ಎಲ್ಲ ಇದೆ ಓಕೆ, ಬಟ್ ಅದರಲ್ಲಿ ಮ್ಯಾಗ್ ವೀಲೇ ಇತ್ತು, ಅದರಲ್ಲಿ ಏನು ನಿಮಗೆ ಸ್ಪೋಕ್ ವೀಲ್ ಎಲ್ಲ ಇರಲಿಲ್ಲ. ಅದು ಮತ್ತೆ ಬಂದಿತ್ತು ಅದು ಸ್ಪೋಕ್ ವೀಲ್ ವೇರಿಯಂಟ್. ಅದಕ್ಕಿಂತ ಸ್ಟಾರ್ಟಿಂಗಲ್ಲಿ ಇರಲಿಲ್ಲ. ಎಲ್ಲ ಕಡೆ ಲದಾಖ್ ಇದಕ್ಕೆಲ್ಲ ರೈಡ್ ಮಾಡ್ಕೊಂಡು ಬಂದಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ಮ್ಯಾಗಲ್ಲಿ ಏನೋ ಕಟ್ಟೇನಾಗಲ್ಲ ಅಷ್ಟು ಬೇಗ. ಸೊ ಅದೇನು ಇಶ್ಯೂ ಇಲ್ಲ ಅದರಲ್ಲಿ. ಸೊ ಅದು ತಕ್ಕೊಂಡೆ ನಾನು ಯಾಕೆ ಸುಮ್ಮನೆ 80,000 ಕೊಟ್ಟು ತಗೊಳ್ಳೋದು, ಇದೇ ತಗೊಂಡ್ಬಿಡುವ, ಇದರಲ್ಲೇನು ಪ್ರಾಬ್ಲಮ್ ಇಲ್ಲ ಅಂತ ನಾನು ಅಂದ್ಕೊಂಡು ಇದನ್ನು ತಗೊಂಡ್ಬಿಟ್ಟಿದ್ದೆ. ಸೊ ಈಗ ಆಲ್ಮೋಸ್ಟ್ ಈಗ ಎಷ್ಟೊಂದು 50-60 ಕಿಲೋಮೀಟರ್ಸ್ ನಾನು ರೈಡ್ ಮಾಡಿ ಆಯಿತು ಒಂದು 2-3 ಡೇಸಲ್ಲಿ. ಸೊ ಅದಕ್ಕೆ ಇದೊಂದು ಫಸ್ಟ್ ಇಂಪ್ರೆಷನ್ ವೀಡಿಯೋ ನಂದು, ಹೇಗೆ ಫೀಲ್ ಆಯಿತು ನನಗೆ ಅಂತ. ಎಲ್ಲ ಹೇಳ್ತಾರೆ, ನೀನು ಇದು ಯೂಟ್ಯೂಬ್ ಓಪನ್ ಮಾಡಿದರೆ ಎಲ್ಲರೂ ಅದೇ ಹೇಳ್ತಿರೋದು, ಇದೇನು ವೈಬ್ರೇಷನ್ ಮಿಷಿನ್ ಅದು ಇದು ಅಂತ. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ವೈಬ್ರೇಷನ್ ಇಶ್ಯೂ ಅಂತ ನನಗೆ ಬರಲಿಲ್ಲ. ದೇರ್ ಇಸ್ ನೋ ವೈಬ್ರೇಷನ್ ಎಟ್ ಆಲ್. ಅಂದರೆ ಅಷ್ಟು ವೈಬ್ರೇಷನ್ ನಿಮ್ಗೆ ಏನಾದರೂ ಆ ಥರ ಇದ್ದರೆ ನೀವು ಎಲೆಕ್ಟ್ರಿಕ್ ಗಾಡಿ ತಗೊಂಡ್ಬಿಡಿ, ಇದು ಗಾಡಿ ತಗೊಳ್ಬಿಡಿ. ಡೋಂಟ್ ಇವನ್ ಗೋ ಫಾರ್ ಎನಿ ಸಿಂಗಲ್ ಜನರ ಬೈಕ್. ಎಲ್ಲರಿಗೂ ವೈಬ್ರೇಷನ್ ಇದೆ. ಈಗ ಮೈಲೇಜ್ ನೋಡಿ, ನಂಗೆ ಆಲ್ಮೋಸ್ಟ್ 27 ಮೈಲೇಜ್ ಕೊಡ್ತಾ ಉಂಟು, ಒಂದು 170 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಉಂಟು. ಸೊ 27 ಮೈಲೇಜ್ ಸಿಗ್ತಾ ಉಂಟು ಈ ರೋಡಲ್ಲಿ. ವಿತ್ 390 ಬೈಕ್ ಇಟ್ಸ್ ಆಸಮ್, ಸೂಪರ್ ಆಸಮ್. ಸೊ ಮೈಲೇಜ್ ಇಸ್ ಗುಡ್ ಅಂತ ನಾನು ಹೇಳ್ಬೋದು ಈಗ ಫಸ್ಟ್ ಇಂಪ್ರೆಷನಲ್ಲಿ. ಮತ್ತೆ ನೋಡುವ ಇಂಪ್ರೆಷನ್ ಏನೋ ಚೇಂಜ್ ಆಗ್ತದೆ ಅದೆಲ್ಲ ಮತ್ತೆ ನೋಡುವ. ಕರೆಂಟ್ಲಿ ಮೈಲೇಜಲ್ಲಿ ನನಗೆ ಏನು ಇಶ್ಯೂ ಇಲ್ಲ, ಒಳ್ಳೆ ಕೊಡ್ತಾ ಇದೆ ಈಗ ಸದ್ಯಕ್ಕೆ. ಫಸ್ಟ್ ಡೇ ತರುವಾಗ ನಂದು ನನ್ನ ಸೈಕ್ ಆಗಿಬಿಟ್ಟೆ ಬ್ರೋ ನಾನು ತಗೊಂಡ್ಮೇಲೆ. ಯಾಕಂದರೆ ಅದ್ರಲ್ಲಿ ಏನಂದರೆ ನಾನು ಒಂದು ಇದನ್ನು ಇಲ್ಲಿ ಮೈಲೇಜ್ 10 ತೋರಿಸ್ತು, 10 ಮೈಲೇಜ್ ತೋರಿಸ್ತಾ ಇತ್ತು. ನಾನು ಇವನ್ ಇಫ್ ಐಮ್ ಗೋಯಿಂಗ್ ಸ್ಲೋ, ನಾನು ರೇನ್ ಮೋಡ್ ಎಲ್ಲ ಹಾಕಿ ಟ್ರೈ ಮಾಡಿದೆ, ಆದರೂ ಮೈಲೇಜ್ 10 ತೋರಿಸ್ತಿತ್ತು. ನಾನು ಅಂದ್ಕೊಂಡೆ ಪುನಃ ಏನೋ ಸಾಫ್ಟ್ವೇರ್ ಗ್ಲಿಚೆಲ್ಲ ಇರ್ಬೋದು ಅಂತ ಆಫ್ ಆನ್ ಎಲ್ಲ ಮಾಡಿದೆ, ಅದು ಚೇಂಜ್ ಆಗಲಿಲ್ಲ. ಇಲ್ಲಿ ಬರೀ 10 ಕಿಲೋಮೀಟರ್ ತೋರಿಸ್ತಾ ಇತ್ತು. ಮತ್ತು ನಾನು ಫ್ಯೂಲ್ ಅಪ್ ಮಾಡಿದ್ಮೇಲೆ ಅದು ಪುನಃ ಚೇಂಜ್ ಆಗಿ ಇದು ಪುನಃ ಇದು ಏನು ಮೈಲೇಜ್ ಎಲ್ಲ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ 27 ತನಕ ತೋರಿಸ್ತಾ ಉಂಟು. ಸೊ ದಟ್ ಇಸ್ ಗುಡ್ ಥಿಂಗ್. ಈಗ ನಾನು ಒಳ್ಳೆ ಒಂದು ಸ್ಪಾಟ್ ನೋಡ್ತೀನಿ ಎಲ್ಲಿಯಾದರೂ, ನಾವು ಹೋಗಿ ಸ್ವಲ್ಪ ಬೈಕ್ ಬಗ್ಗೆ ಮಾತಾಡುವ. ಸೊ ಸ್ಟೇ ಟ್ಯೂನ್ ಗೈಸ್. ನಾನು ಏನಿದ್ರು ಆನೆಸ್ಟ್ ಒಪಿನಿಯನ್ ಕೊಡ್ತೇನೆ, ಬಿಕಾಸ್ ನೀವು ಯಾರಾದರೂ ಬೈಕ್ ತಗೊಳ್ಳೋ ಪ್ಲ್ಯಾನಲ್ಲಿ ಏನಾದ್ರು ಇದ್ದರೆ ನೀವು ಸ್ವಲ್ಪ ಥಿಂಕ್ ಮಾಡಿ, ನನ್ನ ಸ್ವಲ್ಪ ಫಸ್ಟ್ ಇಂಪ್ರೆಷನ್ ಎಲ್ಲ ಥಿಂಕ್ ಮಾಡಿ ನೀವು ತಗೊಳ್ಳಿ. ಈಗ ನಾನು ಆಲ್ರೆಡಿ ಹೇಳ್ತೀನಿ ಒಂದು ಇಶ್ಯೂ ಇದೆ, ಈಗ ಕ್ರೂಸ್ ಕಂಟ್ರೋಲ್ ಹೋಗೋಕ್ಕಾಗ್ತಿಲ್ಲ. ಏನು ಸೈಕ್ ಮಾರ ಸೀರಿಯಸ್ಲಿ. ಐ ಸೀರಿಯಸ್ಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಇದು ಕ್ರೂಸ್ ಕಂಟ್ರೋಲಿಗೆ ಏನಾಗಿದೆ ಅಂತ. ನಂಗೆ ಅದೇ ಆ್ಯಕ್ಚುಲಿ ಟೆಸ್ಟ್ ಮಾಡುವಂತ ನಾನು ಇಲ್ಲಿ ಬಂದಿದ್ದೆ. ಕ್ರೂಸ್ ಕಂಟ್ರೋಲ್ ಯಾಕೆ ಇದು ಹೇಗೆ ಇದು ಏನು ಮಾಡೋದು ಅಂತ ನೋಡಿ. ಇದು ವರ್ಕ್ ಆಗ್ತಿಲ್ಲ. ನಾನು ಕೊಡ್ತಾ ಇದ್ದೇನೆ, ಇದು ಡೌನ್ ಅಪ್ ಎಲ್ಲ ನೋಡಿದ್ರೆ ಇಲ್ಲಿ ಒಂದು ಕ್ರೂಸ್ ಕಂಟ್ರೋಲ್ ನಂಬರ್ ಬರಬೇಕು. ಇಲ್ಲಿ ಅದು ನಂಬರ್ ತೋರಿಸ್ಬೇಕು, ಎಷ್ಟು ಸ್ಪೀಡ್ ಸೆಟ್ ಮಾಡಬೇಕಂತ. ಅದು ಆಪ್ಷನ್ನೇ ಬರ್ತಾ ಇಲ್ಲ. ಸೊ KTM, ವಾಟ್ ಆರ್ ಯು ಡೂಯಿಂಗ್ ಗೈಸ್? ವಾಟ್ ಇಸ್ ದಿಸ್? ಹೊಸ ಬೈಕಲ್ಲಿ ಕ್ರೂಸ್ ಕಂಟ್ರೋಲ್ ವರ್ಕ್ ಆಗಲ್ಲ ಅಂದರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಮ್ಯಾನ್ ಸೀರಿಯಸ್ಲಿ. ಏನು ಹೇಳುದು ಇದಕ್ಕೆ?
ಅಲ್ಲಿ ಸನ್ಸೆಟ್ ಸನ್ರೈಸ್ ನೋಡಿ ಈಗ ಸನ್ರೈಸ್ ಇದು ಆಲ್ಮೋಸ್ಟ್ ಈಗ ಎಷ್ಟು ಈಗ ಟೈಮ್ ಒಂದು 6 o'clock 7 ಆಗ್ತಾ ಬಂತು. ಐ ಸ್ಟಾರ್ಟೆಡ್ ಆಫ್ ಅಟ್ ಅರೌಂಡ್ 5 o'clock. ಸ್ವಲ್ಪ ರೈಡೆಲ್ಲ ಮಾಡಿದೆ ಬಿಕಾಸ್ ಐ ವಾಂಟೆಡ್ ಟು ಗಿವ್ ಅ ವೆರಿ ಜೆನ್ಯೂನ್ ಒಪಿನಿಯನ್. ಸೀರಿಯಸ್ಲಿ ರೈಡ್ ಮಾಡಿ ಹೇಗೆ ಫೀಲ್ ಆಗ್ತದೆ ಅಂತ. ಸೊ ಟ್ರಾಫಿಕಲ್ಲೆಲ್ಲ ನಂಗೆ ಅಷ್ಟು ಒಳ್ಳೆ ಫೀಲ್ ಆಗಲಿಲ್ಲ ಬೈಕ್. ಸ್ವಲ್ಪ ಹೀಟಿಂಗ್ ಇಶ್ಯೂ ಲೆಗ್ ಹತ್ರ ಎಲ್ಲ ಫೀಲ್ ಆಗ್ತಿತ್ತು. ಇವನ್ ಹತ್ರ ಫಸ್ಟ್ ಸರ್ವಿಸ್ ಆಗಲಿಲ್ಲ. ಪ್ರಾಬ್ಲಿ ಆಫ್ಟರ್ ಫಸ್ಟ್ ಸರ್ವಿಸ್ ಇಟ್ ಮೈಟ್ ಗೋ ಡೌನ್. ಅಷ್ಟು ಹೀಟ್ ಆಗಲಿಕ್ಕಿಲ್ಲ ಬೈಕ್. ಬಟ್ ಸದ್ಯಕ್ಕೆ ಹೀಟ್ ಆಗ್ತಿತ್ತು, ಲೆಗ್ ಹತ್ರ ಫೀಲ್ ಆಗ್ತಿತ್ತು. ಬಟ್ ವೆನ್ ಇಟ್ ಕಮ್ಸ್ ಟು ದಿಸ್ ಹೈವೇ ಇದೆ ಅಲ್ಲ, ಹೈವೇ ಅಲ್ಲಿ ಮಾತ್ರ ಸೂಪರ್ ಆಗ್ತದೆ ರೈಡ್ ಮಾಡಲಿಕ್ಕೆ ಬೈಕ್. ಅಂದರೆ ಯಾವ ಬಂಪ್ಸ್ ಗಿಮ್ಸ್ ಏನು ಫೀಲ್ ಆಗಲ್ಲ. ನಿಮ್ಗೆ ಜಂಪ್ ಮಾಡ್ಕೊಂಡು ಹೋಗ್ಬೋದು, ಯಾವ ಹಂಪಲ್ಲೂ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದೊಂದು ಸೀರಿಯಸ್ಲಿ ಒಂದು ಬಿಗ್ ಅಪ್ಗ್ರೇಡ್. ನನಗೆ ಬುಲೆಟಲ್ಲೆಲ್ಲ ನಂಗೆ ಆ ಥರ ಎಲ್ಲ ಹೋದರೆ ಗಾಡಿ ಡಗ್ ಡಗ್ ಅಂತ ಫುಲ್ ವೈಬ್ರೇಟ್ ಆಗ್ತಿತ್ತು. ಸಸ್ಪೆನ್ಷನ್ ಟಚ್ ಆಗೋಂಥರ ಫೀಲ್ ಬರ್ತಾ ಇತ್ತು. ಇದರಲ್ಲಿ ಆ ಥರ ಏನಿಲ್ಲ. ನಾನೀಗ ಸ್ವಲ್ಪ 80 kilometer ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ನ್ಯೂ ಬೈಕ್. ಆದಮೇಲೆ ಸ್ವಲ್ಪ ಕಿಪ್ಪೆಲ್ಲ ಮಾಡಿ ಎಲ್ಲಾದ್ರ ಟಾಪ್ ಸ್ಪೀಡ್ ಅದೆಲ್ಲ ನೋಡಿ ಬಿಡುವ ಅದರಲ್ಲಿ. ಸದ್ಯಕ್ಕೆ ಸ್ವಲ್ಪ ಸ್ಲೋ ಆಗಿ ಹೋಗಬೇಕು. ಸೊ ಇದು ನನ್ನ ಫಸ್ಟ್ ಇಂಪ್ರೆಷನ್. ಈಗ ನಾವು ಡೆಸ್ಟಿನೇಷನ್ ಹೋಗುವ ಒಳ್ಳೆ ಟೆಂಪಲ್ ಇದೆ ಅದರಲ್ಲಿ. ಒಂದು ಏನದು ರಾಕ್ ಒಳಗಡೆ ಕಾವು ಮಾಡಿದಂಥ ಒಂದು ಟೆಂಪಲ್ ಇದೆ. ಸೊ ಐ ಆಮ್ ಗೋಯಿಂಗ್ ದೇರ್. ಅಲ್ಲಿ ಹೋಗಿ ಆ ಪ್ಲೇಸನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಏನಂತ ನೋಡುವ. ಅಲ್ಲಿ ಸ್ವಲ್ಪ ಆಫ್ ರೋಡಿಂಗಲ್ಲಿ ಇದೆ, ಸ್ವಲ್ಪ ಟ್ರೈ ಮಾಡುವ ಹೇಗಂತ. ಐ ಆಮ್ ನಾಟ್ ಶೋರ್, ನಾನು ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ಹೋಗಿ ಸ್ವಲ್ಪ ಅದು ಪ್ಲೇಸೆಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವ. ಸೊ ನೋಡ್ತೀರಿ, ಇಂಟ್ರೆಸ್ಟಿಂಗ್ ಇದೆ ಇದು ವಿಡಿಯೋ. ಸ್ವಲ್ಪ ನೋಡಿ ಹೇಳಿ. ಆ್ಯಂಡ್ ಇಲ್ಲೊಂದು ಕಡೆ ಟರ್ನ್ ಮಾಡಬೇಕು ನನಗೆ. ಈಗ ಅದು ಇಲ್ಲೇ ಟರ್ನ್ ಅಂತ ಇಲ್ಲೇ ಇನ್ನು 51 minutes ಇದೆ ರೀಚ್ ಆಗಲಿಕ್ಕೆ. ಸೊ ಸ್ವಲ್ಪ ಇಂಟೀರಿಯರ್ ರೋಡ್ಸ್ ಅಂತ ಇಲ್ಲಿಂದ ಏನಂತ ಗೊತ್ತಿಲ್ಲ. ಆ ಟೈಮಲ್ಲಿ ಅದು ಕ್ರೂಸ್ ಕಂಟ್ರೋಲ್ ವರ್ಕೇ ಆಗಲಿಲ್ಲ. ಈಗ ಇದು ವರ್ಕ್ ಆಗ್ತಾ ಉಂಟು ಕ್ರೂಸ್ ಕಂಟ್ರೋಲ್. ಈಗ ನೋಡಿದರೆ ಇಲ್ಲಿ 50 ಅಂತ ಬರ್ತಾ ಇದೆಯಲ್ಲ, ಅದು ನಾನು ಚೇಂಜ್ ಮಾಡಿ ಒಂದು 30 ಇಡುವ, 37 40 ಇಡ್ತೇನೆ ನನಗೆ. ನಾನು 40 ಇಟ್ಟರೆ ಐ ಡೋಂಟ್ ಹ್ಯಾವ್ ಟು ಟಚ್ ಎನಿಥಿಂಗ್. ಸೊ ಈ ಫೀಚರೇ ನನಗೆ ತುಂಬ ಲೈಕ್ ಆಗಿದೆ ಇದರಲ್ಲಿ, ಈ ವೇರಿಯಂಟಲ್ಲಿ. ಸೊ X+ ವೇರಿಯಂಟಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ, S ವೇರಿಯಂಟಲ್ಲೂ ಇದೆ. X ಅದು ಡಿಸ್ಕಂಟಿನ್ಯೂ ಆಗಿದ್ರೆ ಈಗ ಡಿಸ್ಕಂಟಿನ್ಯೂ ಆಗಿದೆ, ಅದರಲ್ಲಿ ಈ ಫೀಚರ್ ಇರಲಿಲ್ಲ. ಸೊ ಏನಂದರೆ ಅದು 40ನೇ ಮೇಂಟೈನ್ ಮಾಡ್ಕೊಂಡೇ ಹೋಗ್ತದೆ, ವಿಚ್ ಇಸ್ ಗೋನ್ ಬಿ ವೆರಿ ಯೂಸ್ಫುಲ್ ಅಲ್ವಾ. ವೆನ್ ಐ ಗೋ ಫಾರ್ ಅ ಲಾಂಗ್ ರೈಡ್ ಎಲ್ಲ ಇಟ್ಸ್ ಗೋನ್ ಬಿ ವೆರಿ ಯೂಸ್ಫುಲ್. ನಾನು ಅದನ್ನು ಚೇಂಜ್ ಮಾಡ್ಬೋದು. ಅದೊಂದು ಸ್ವಲ್ಪ ಇಲ್ಲಿ ಟಚ್ ಮಾಡಿದ್ರೆ ಬ್ರೇಕೆಲ್ಲ ಟಚ್ ಮಾಡಿ ಅದು ಆಫ್ ಆಗ್ತದೆ. ಈಗ ಆಫ್ ಆಗಿದೆ. ಇಟ್ ಇಸ್ ಶೋಯಿಂಗ್ ಎಲ್ಲೋ ಅಂದರೆ ಅದು ಆಫ್ ಆಯ್ತು ಅಂತ ಅರ್ಥ. ಸೊ ಇಫ್ ಐ ವಾಂಟ್ ಆಕ್ಟಿವೇಟ್ ಇಟ್ ಅಗೇನ್ ಈ ಬಟನ್ ಓದಿದ್ರೆ ಅದು ಪುನಃ ಆನ್ ಆಗ್ತದೆ. ಸೊ ದ್ಯಾಟ್ ಈಸ್ ಹೌ ಇಟ್ ವರ್ಕ್ಸ್. ಈಗ ನೋಡಿ ಹೇಗೆ ವರ್ಕ್ ಆಗ್ತಾ ಉಂಟು ಕ್ರೂಸ್ ಕಂಟ್ರೋಲ್, ಒಳ್ಳೆ ಮಾಡಿ ವರ್ಕ್ ಆಗ್ತಾ ಉಂಟು. ಆಗ ಅದು ವರ್ಕೇ ಆಗಲಿಲ್ಲ, ಏನು ಮಾಡಿದ್ರು ವರ್ಕ್ ಆಗ್ತಿರ್ಲಿಲ್ಲ. ಸೊ ಐ ವಾಸ್ ವೆರಿ ಡಿಸಪಾಯಿಂಟೆಡ್, ಏನಿದು ವೈ ಇಸ್ ಇಟ್ ನಾಟ್ ವರ್ಕಿಂಗ್ ಅಂತ. ಐ ಥಿಂಕ್ ಅದನ್ನು ಸ್ವಲ್ಪ ಸಾಫ್ಟ್ವೇರ್ ಗ್ಲಿಚ್ ಆಗಿರಬೇಕು. ಬಟ್ ಐ ಆಮ್ ಹ್ಯಾಪಿ ದಟ್ ಇಟ್ ಇಸ್ ವರ್ಕಿಂಗ್ ನೌ. ಸೊ ನೋ ಪ್ರಾಬ್ಲಮ್. ಇದು ರೋಡ್ ನೋಡಿ ಸ್ವಲ್ಪ ಹೇಗಿದೆ ಅಂತ, ಸೂಪರ್ ಆಗಿದೆ ಈ ರೋಡೆಲ್ಲ. ಈ ಏರಿಯಾ ನಾನು ಬರಲೇ ಇಲ್ಲ ಈ ಕಡೆ. ಬ್ಯಾಂಗ್ಳೂರಲ್ಲಿ ಎಂತೆಂಥ ರೋಡ್ ಇದೆ, ಎಂತೆಂಥ ಪ್ಲೇಸ್ ಇದೆ. ಸೀರಿಯಸ್ಲಿ ನಾವು ಎಲ್ಲೆಲ್ಲ ಹೋಗ್ತೇವೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಬ್ಯಾಂಗ್ಳೂರ್ ಸೈಡಲ್ಲೇ ಒಂದು ಎಷ್ಟೊಂದು ಖಾಲಿ ಒಂದು 80 kilometerಲ್ಲೇ ಯಾವ ಥರ ಲೊಕೇಶನ್ ಸಿಗ್ತವೆ ಬ್ಯಾಂಗ್ಳೂರಲ್ಲಿ. ಸೀರಿಯಸ್ಲಿ ಇನ್ನೊಂದು ಎಷ್ಟು ಒಂದು ಐ ಥಿಂಕ್ ಆಲ್ಮೋಸ್ಟ್ 46 minutes ತೋರಿಸ್ತಾ ಉಂಟು. ಒಂದು 46 minutes. ಸೊ 7:46ಗೆ ನಾವು ರೀಚ್ ಆಗ್ತೇವೆ. ಸೊ ಅದು ನೋಡುವ ಅದು ಹೇಗಿದೆ ಅಂತ ಪ್ಲೇಸ್. ಐ ಡೋಂಟ್ ನೋ ಎಷ್ಟು ಜನ ಎಕ್ಸ್ಪ್ಲೋರ್ ಮಾಡಿದಾರಾ ಇಲ್ವಾ ಅಂತ. ಬಟ್ ಹೂಎವರ್ ಇಸ್ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್, ನಿಮ್ಗೊಂದು ವೀಕೆಂಡ್ ಎಸ್ಕೇಪ್ ಬೇಕಾದರೆ ಯು ಕ್ಯಾನ್ ಗೋ. ಅದು ಹಂಪ್ ನೋಡಿ, ಹಂಪ್ ಜಂಪ್ ಮಾಡ್ಕೊಂಡು ಹೋಗೋದು. ಅಡೆ ಇವು ನೋಡಿ ಒಂದು ಫೀಲ್, ಅದು ಕುದುರೆ ಥರ ಆಡ್ತದೆ, ಕುದುರೆ ಥರ ನೋಡಿ ಹೇಗೆ ಜಂಪ್ ಆಗ್ತಾ ಉಂಟಂತ. ಯು ವಾಂಟ್ ಇವನ್ ಫೀಲ್ ಮ್ಯಾನ್. ನಂಗೆ ಅದೇ ಖುಷಿ ಆಗ್ತಿರೋದಲ್ಲ. ನೀವು ಇಷ್ಟು ಸ್ಲೋ ಮಾಡಬೇಕಂತಾನೆ ಎಲ್ಲ ಹಾರಿಸ್ಕೊಂಡು ಹೋಗ್ಬೋದು ಗಾಡಿಯಲ್ಲಿ ಮಾತ್ರ. ಅದೇ ಈ ಗಾಡಿ ಸ್ಪೆಷಾಲಿಟಿ. ನನಗೆ ಆನೆಸ್ಟ್ಲಿ ನನಗೆ ಅಡ್ವೆಂಚರ್ ಬೈಕ್ ಅಂದರೆ ಇಷ್ಟನೇ ಇರಲಿಲ್ಲ. ಏನು ಲೈಕ್ ಅದು ವೇಡ್ ಲುಕ್ ಅಂತ ನನಗೆ ಫೀಲ್ ಆಗ್ತಿತ್ತು, ಏನು ಈ ಥರ ಅಲ್ಲ ಲುಕ್ ಅಂತ. ಬಟ್ ಒನ್ಸ್ ನಾನು ಇದು ಒಮ್ಮೆ ರೈಡ್ ಮಾಡಿದಲ್ಲ, ಅದಲ್ಲೂ ಒಂದು ವೀಡಿಯೋ ಮಾಡಿದ್ದೆ ನಾನು. ದ KTM Adventure 390 ಚೇಂಜ್ ಮೈ ಎಂಟೈರ್ ಒಪಿನಿಯನ್ ಆನ್ ದ ಅಡ್ವೆಂಚರ್ ಬೈಕ್ಸ್ ಅಂತ. ಸೀರಿಯಸ್ಲಿ ಅದು ಪ್ರೂವ್ ಮಾಡ್ತಾ ಉಂಟು KTM. ಐ ಮೀನ್ ಐ ರಿಯಲಿ ಲವ್ ವಿತ್ ದಿಸ್ ಬೈಕ್. ನಾನು ರಾಯಲ್ ಎನ್ಫೀಲ್ಡ್ ಇದು ನಮ್ಮ ಹಿಮಾಲಯನ್ಸ್ ನಾನು ಬಿಟ್ಟಿದ್ದೆ, ನಾನು ರೈಡ್ ಮಾಡಿದ್ದೆ, ಒಳ್ಳೆ ಇತ್ತು. ಸ್ವಲ್ಪ ಹೆವಿ ಅಂತ ಫೀಲ್, ಸ್ವಲ್ಪ ಟಾಪ್ ಹೆವಿ. ಅಂದರೆ ಟಾಪ್ ಹೆವಿ ಅಂದರೆ ಏನು ಗೊತ್ತಿದೆಯಾ, ಇದು ನಮ್ಮ ಟ್ಯಾಂಕ್ ಇದೆ ಅಲ್ವಾ, ಆ ಟ್ಯಾಂಕಲ್ಲಿ ನಿಮ್ಮ ಫ್ಯೂಲ್ ಅದೊಂದು 17 ಲೀಟರ್ ಫ್ಯೂಲ್ ಇದೆ ಅದರಲ್ಲಿ ಕೆಪಾಸಿಟಿ. ಇದರಲ್ಲಿ 14 ಲೀಟರ್. ಅದು ಫ್ಯೂಲ್ ನೀನು ಹಾಕಿ ನೀನು ರೈಡ್ ಮಾಡಿದರೆ ಅಲ್ಲಿ ಲೀನ್ ಅಲ್ವಾ, ಅಂದರೆ ಇದು ಒಂಥರ ಲೀನೆಲ್ಲ ಮಾಡುವಾಗ ಅದು ಫ್ಯೂಲ್ ಇದ್ದದೆಲ್ಲ ಒಂದು ಕಡೆ ಬಂದು ಯು ವಿಲ್ ಫೀಲ್ ಹೆವಿ. ಅಂದರೆ ಈ ಥರ ನೀವು ಲೀನ್ ಮಾಡಿದರೆ ಪೆಟ್ರೋಲ್ಸ್ ಆ ಥರನೇ ಆ ಸೈಡಲ್ಲಿ ಲೀನ್ ಆಗ್ತದೆ, ಆ್ಯಂಡ್ ನೀವು ಫೀಲ್ ಇಟ್ಸ್ ಹೆವಿ. ಆ ಥರ ಒಂದು ಫೀಲಿಂಗ್ ಅದ್ರಲ್ಲಿ ಬರ್ತದೆ.
ನನಗೆ ಒಂಥರ ಸ್ಲಿಮ್ ಆಗಿ ಸ್ವಲ್ಪ ಡೋಟ್ ಬ್ಯಾಗ್ ಥರ ಫೀಚರ್ ಇಟ್ಕೊಂಡು ಎನಿವೇರ್ ಲೈಟ್ ವೇಟ್ ಎಲ್ಲ ನನಗೆ ಇದೇ ಫೀಲ್ ಆಗಿದೆ. ಏನಿದು 183 kg ಮಾತ್ರ ಬಟ್ ವೇ ದೇ ಹ್ಯಾವ್ ಡಿಸ್ಟ್ರಿಬ್ಯೂಟೆಡ್ ದ ವೇಟ್ ಅಲ್ವಾ, ದ್ಯಾಟ್ ಈಸ್ ಸಮಥಿಂಗ್ ವೆರಿ ಕಮೆಂಡಬಲ್. ಒಳ್ಳೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ವೇಟ್. ಯು ಡೋಂಟ್ ಇವನ್ ಫೀಲ್ ಇಟ್, ಆನೆಸ್ಟ್ಲಿ ಫೀಲೇ ಆಗಲ್ಲ ಗುರು ಇದರಲ್ಲಿ ವೇಟ್ ಎಲ್ಲ. ಕಂಟ್ರೋಲ್ ಹಾಕೊಂಡು ಹೋಗುವ, ರೋಡೆಲ್ಲ ಸ್ವಲ್ಪ ಖಾಲಿ ಇದೆ. ನಾನೀಗ ಕ್ರೂಸ್ ಕಂಟ್ರೋಲ್ ಹಾಕ್ತೇನೆ, ಒಂದು 60 ಹಾಕ್ತೇನೆ, 66 ಹಾಕಿದ್ದೇನೆ. ಈಗ ನೋಡಿ ನಾನು ಏನು ಮಾಡ್ಬೇಕಂತೇನಿಲ್ಲ, ಅದು ಗಾಡಿ ಹೋಗ್ತದೆ ಹಾಗೇನೆ ಹೋಗ್ತಾ ಇರ್ತದೆ. ಸ್ವಲ್ಪ ಈಚೆ ಮಾಡಿ ಅದೊಂದು ಟ್ರಕ್ ಹೋಗಿ ಖಾಲಿ ರೋಡ್ ಇದೆ. ಸೊ ಐಮ್ ಗೋಣ ಪುಟ್ ದ ಕ್ರೂಸ್ ಕಂಟ್ರೋಲ್ ಆ್ಯಂಡ್ ಜಸ್ಟ್ ರಿಲ್ಯಾಕ್ಸ್. ನಾನು ಏನು ಮಾಡ್ಬೇಕಂತೇನಿಲ್ಲ, ಇಟ್ ವಿಲ್ ಜಸ್ಟ್ ಟೇಕ್ ಮೀ. ಸೊ ನಾನು ಸಣ್ಣ ಬ್ರೇಕ್ಸ್ ನಾನು ತೆಗಿತಾನಲ್ವ, ಅಂದರೆ ನಾನು ರೈಡ್ ಮಾಡುವಾಗ ಮನೆಯಾಗ ಗೋ ಸಂಬೇರ್ ನಾವು ಒಂದು ಬ್ರೇಕ್ ತಗೊಳ್ತೇವಲ್ವ, ಟೀ ಕುಡಿದಕ್ಕೆಲ್ಲ ಬ್ರೇಕ್ ತಗೊಳ್ತೇವೆ, ಅದೆಲ್ಲ ನನಗೆ ಅವಾಯ್ಡ್ ಮಾಡ್ಬೋದು. ನಮ್ಮ ಸಂಬೇರ್ ಹೋಗ್ಲಿಕ್ಕಿದೆ, ಐ ವಾಂಟ್ ರೀಚ್ ಸಂಬೇರ್, ಆಗ ಅದನ್ನು ಹಾಕಿ ಸ್ವಲ್ಪ ನೀನು ರಿಲ್ಯಾಕ್ಸ್ ಮಾಡಿದ್ರೆ ಆಯಿತು. ನೀನು ಸುಮ್ಮನೆ ರಿಲ್ಯಾಕ್ಸ್ ಮಾಡು, ಗಾಡಿ ಅದಷ್ಟು ಹೋಗ್ತಾ ಇರ್ತದೆ. ಸಿ ಹೌ ಇಟ್ ಈಸ್ ಗೋಯಿಂಗ್ ಗೈಸ್. ಐ ರಿಯಲಿ ಲವ್ ದಿಸ್ ಫೀಚರ್ ಇನ್ ದಿಸ್ ಬೈಕ್. ಇಟ್ ವಿಲ್ ಜಸ್ಟ್ ಟೇಕ್ ಯು ಮ್ಯಾನ್. ಹಿಮಾಲಯನೆಲ್ಲ ಯಾಕೆ ಈ ಥರ ಮಾಡೋಣ ಅಂತ ಗೊತ್ತಾಗ್ತಿಲ್ಲ ನನಗೆ. ಎನಿ ಕೈಂಡ್ ಆಫ್ ಅಡ್ವೆಂಚರ್ ಶುಡ್ ಹ್ಯಾವ್ ದಿಸ್ ಫೀಚರ್. ಬ್ಯೂಟಿಫುಲ್ ಮ್ಯಾನ್. ಸಿ ಹೋಗ್ತಾ ಸ್ವಲ್ಪ ಚಿಲ್ ಮಾಡಿಕೊಂಡು ಸುಮ್ಮನೆ ಕೂತ್ಕೊ, ಆಮೇಲೆ ಇಟ್ ವಿಲ್ ಗೋ ಟು ಇಟ್ ಸೆಲ್ಫ್. ಏನು ಮಾಡ್ಬೇಕಂತಾನೆ ಇಲ್ಲ ನಿಮಗೆ, ಆರಾಮ್ಸೆ ಹೋಗ್ತದೆ ಬೈಕ್. ನನಗೆ ಇದೊಂದು ಫೀಚರ್ ಮಾತ್ರ ಈ ಬೈಕಲ್ಲಿ ಐ ಆಮ್ ಟೋಟಲಿ ಸೋ ಹ್ಯಾಪಿ ವಿತ್ ದಿಸ್ ಮ್ಯಾನ್. ಅದು ಬಿಟ್ಟರೆ ರೈಡಿಂಗ್ ಮೋಡ್ಸ್ ಇದೆ. ಸೊ ರೈಡಿಂಗ್ ಮೋಡ್ ಸುಮ್ಮನೆ ಹೆಸರಿಗೆ ಅದು ಮೋಡ್ಸ್ ಅಂತ ಏನಿಲ್ಲ, ಅದು ಆ್ಯಕ್ಚುಲಿ ವರ್ಕ್ ಆಗ್ತದೆ. ನೋಡಿ ನಾನು ಸ್ವಲ್ಪ ಬ್ರೇಕ್ ಹಾಕಿದ್ದು ಸ್ವಲ್ಪ ಕಂಪ್ಲೀಟ್ಲಿ ಇದು ಸ್ಟಾಪ್ ಆಯ್ತು. ಈಗ ಇದು ಕ್ರೂಸ್ ಕಂಟ್ರೋಲ್ ಕಂಪ್ಲೀಟ್ಲಿ ಡಿಆಕ್ಟಿವೇಟ್ ಆಯಿತು. ನೋಡಿ ಆ ಥರ ಒಂದು ಫೀಚರ್ ಬಿಟ್ಟಿದ್ದಾರೆ ಅಂದರೆ ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಟು KTM ಮ್ಯಾನ್. ಸೀರಿಯಸ್ಲಿ ನಮ್ಮ ಬಜಾಜ್ ಅವರು ಈಗ KTM ಅನ್ನು ಸ್ವಲ್ಪ ತಗೊಂಡು ಒಳ್ಳೆ ಮಾಡಿದ್ದಾರೆ. ಮತ್ತು ರಿಫೈನ್ಮೆಂಟ್ ಹಂಗೆ ಯಾಕೆ ಎಲ್ಲರೂ ಹೇಳ್ತಾರೆ ಅಂತ ಗೊತ್ತಾಗ್ತಿಲ್ಲ. ಅಂದರೆ ವೈಬ್ರೇಷನ್ ಅಂತ ನನಗಂತೂ ವೈಬ್ರೇಷನ್ ಫೀಲ್ ಆಗ್ತಿಲ್ಲ ಇದರಲ್ಲಿ. ಮೇ ಬಿ ನಾನು ಅಂತ ಬೈಕ್ಸ್ ಬಿಟ್ಟಿದ್ದೆ ನನ್ನ ಲೈಫಲ್ಲಿ, ವೈಬ್ರೇಟ್ ಆಗುವಂಥ ಬೈಕ್ಸ್ಗಳು. ಪ್ರಾಬ್ಲಿ ರಾಯಲ್ ಎನ್ಫೀಲ್ಡ್ ವೈಬ್ರೇಟ್ ಆಗ್ತಿತ್ತು ಸ್ವಲ್ಪ, ಅಷ್ಟೇ ವೈಬ್ರೇಟ್ ಇಲ್ಲ. ಜೆ ಸಿರೀಸ್ ಪುನಃ ಒಳ್ಳೆನೇ ಇತ್ತದು, ಬಟ್ ಅದಕ್ಕಿಂತ ಮುಂಚೆ ನನ್ನ KTM 200 ನನ್ನ ಹತ್ರ ಇತ್ತು, RC 200, ಅದೆಲ್ಲ ಸ್ವಲ್ಪ ಜಾಸ್ತಿ ವೈಬ್ರೇಟ್ ಆಗ್ತಿತ್ತು. ಅದಕ್ಕೆ ನನಗೇನು ಅಂದರೆ ಅಂಥ ವೈಬ್ರೇಷನ್ ಇಲ್ಲ ಗುರು, ನಿಮಗೆ ಆರಾಮ್ಸೆ ಬಿಡ್ಬೋದು ಬೈಕ್. ನಿಮ್ಗೇನದು ಆಗೋದೇ ಇಲ್ಲ, ಕುತ್ಕೊಳ್ಳಿಕ್ಕಾಗಲ್ಲ, ಸೊ ಅನ್ಕಂಫರ್ಟೇಬಲ್ ವೈಬ್ರೇಟಿಂಗ್ ಮಿಷಿನ್ ಆ ಥರ ಏನಿಲ್ಲ. ಚಿಲ್ ಮಾಡ್ಕೊಂಡು ಹೋಗ್ಬೋದು. ನೀವು ನೋಡ್ತಿದ್ದಲ್ಲ ನೀವು ನಾನು ಹೇಗೆ ಹೋಗ್ತಿದ್ದಾನೆ ಅಂತ, ಕ್ರೂಸ್ ಕಂಟ್ರೋಲ್ ಹಾಕೊಂಡು ಚಡಿಕ ಈ ಥರ ಎಲ್ಲ ರೋಡ್ ಸಿಕ್ಕಿದ್ರೆ ನಿಮಗೆ ಜಸ್ಟ್ ಅದನ್ನು ಆ್ಯಕ್ಟಿವೇಟ್ ಮಾಡಿ ಯು ಕ್ಯಾನ್ ಜಸ್ಟ್ ಚಿಲ್ ಮ್ಯಾನ್. ನಿಮ್ಮಷ್ಟಕ್ಕೆ ಹೋಗ್ತಾ ಇರ್ತದೆ ಗಾಡಿ. ಯು ಕ್ಯಾನ್ ಜಸ್ಟ್ ಕೀಪ್ ಯುವರ್ ಹ್ಯಾಂಡ್ ಸ್ವಲ್ಪ ಈ ಥರ ಈಗ ಹ್ಯಾಂಡ್ ಇಟ್ಕೊಂಡು ನಿಮ್ಮಷ್ಟಕ್ಕೆ ಹೋದರೆ ಅದು ಆರಾಮ್ಸೆ ಅದಷ್ಟಕ್ಕೆ ಹೋಗ್ತಾ ಇರ್ತದೆ ಗಾಡಿ ಮಾತ್ರ. ಏನು ಟೆನ್ಷನೇ ಇಲ್ಲ ಮಾರೆ. ಸೀರಿಯಸ್ಲಿ ನಾನು ಎಷ್ಟು ದೂರ ಬಂದೆ, ಆಲ್ಮೋಸ್ಟ್ ಈಗ 60 ಕಿಲೋಮೀಟರ್ಸ್ ಬಂದೆ, ನನಗೇನು ಫೀಲ್ ಆಗಲಿಲ್ಲ ಗಾಡಿಯಲ್ಲಿ. ನಾಟ್ ಇವನ್ ಅ ಸಿಂಗಲ್ ಬಂಪ್ ಇಸ್ ಕಮಿಂಗ್ ಟು ಮೈ ಸ್ಪೈನ್. ಅದು ಸ್ಪೈನಿಗೆ ಹಿಟ್ಟಾಗೋದು, ಬೋನ್ಸಿಗೆ ಹಿಟ್ಟಾಗೋದು, ಫೀಲಿಂಗ್ ಅನ್ಕಂಫರ್ಟೇಬಲ್, ಅದೆಲ್ಲ ಏನು ಫೀಲೇ ಆಗ್ತಿಲ್ಲ. ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ವಿತ್ ದ ಅಪ್ಗ್ರೇಡ್ ಮ್ಯಾನ್. ದ ಅಪ್ಡೇಟ್ ಟು ದ KTM 390 ಅಡ್ವೆಂಚರ್ ಇಸ್ ಆ್ಯಕ್ಚುಲಿ ವಾಸ್ ಅ ಗುಡ್ ಡೀಲ್ ಫಾರ್ ಮೀ. ಸೀರಿಯಸ್ಲಿ ಮ್ಯಾನ್, ಸೀರಿಯಸ್ಲಿ ನನಗಂತೂ ತುಂಬ ಖುಷಿಯಾಗಿದೆ ಗಾಡಿ ತಗೊಂಡಲ್ಲಿ. ಇನ್ನು ನೋಡುವ ಎದುರು ಹೋಗ್ತಾ ನಮ್ಗೆ ಏನಾದರೂ ಪ್ರಾಬ್ಲಮ್ಸ್ ನಂಗೆ ಫೇಸ್ ಆಗಿದ್ರೆ ನಾನು ಹೇಳ್ತೇನೆ ನಿಮ್ಮ ಹತ್ರ. ಪ್ರಾಬ್ಲಮ್ಸ್ ಮಾತ್ರ ಅಲ್ಲದ ಸೊಲ್ಯೂಷನ್ಸ್ ನಾನು ಟ್ರೈ ಮಾಡ್ತೇನೆ ಫೈಂಡ್ ಔಟ್ ಮಾಡಲಿಕ್ಕೆ. ಆ ಥರ ಸೊಲ್ಯೂಷನ್ ಸಿಕ್ಕಿದ್ರೆ ಅದು ಹೇಳ್ತೇನೆ. ಸೊ ಎಲ್ಲಾದರೂ ಮತ್ತೆ ನಾವು ಸ್ಟಾಪ್ ಮಾಡಿ ಸ್ವಲ್ಪ ಮಾತಾಡುವ. ಐ ವಾಂಟ್ ಟು ಟಾಕ್ ಟು ಯು ಗೈಸ್. ಏನೋ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಎಲ್ಲ ಹೇಳಲಿಕ್ಕಿತ್ತು. ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಇಂಪಾರ್ಟೆಂಟ್ ರಿಗಾರ್ಡಿಂಗ್ ದ ಚಾನಲ್. ಸ್ವಲ್ಪ ಅದೆಲ್ಲ ನನಗೆ ಮಾತಾಡಲಿಕ್ಕಿತ್ತು. ಸೊ ಸ್ವಲ್ಪ ಮುಂದೆಲ್ಲಾದರೂ ಸ್ಟಾಪ್ ಮಾಡಿ ನಾವು ಮತ್ತೆ ಅದರ ಬಗ್ಗೆ ಮಾತಾಡುವ. ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೇವೆ ಪ್ಲೇಸಿಗೆ. ಸ್ವಲ್ಪ ಸೀನರಿ ನೋಡಿ, ಇಲ್ಲಿ ಕ್ರೇಜಿ ಆಗಿದೆ. ಮೌಂಟನ್, ವಾಟರ್, ಕ್ರೇಜಿ ಪ್ಲೇಸ್. ನೋಡ ಎದುರು ಏನಾದರೂ ಎಕ್ಸ್ಪ್ಲೋರ್ ಮಾಡ್ಬೋದಾ ಅಂತ. ಸೀರಿಯಸ್ಲಿ ಬ್ರೋ, ಬ್ಯಾಂಗ್ಳೂರಿಂದ ಜಸ್ಟ್ ನಾನೀಗ ಎಷ್ಟಾಯ್ತು ಈಗ 89 ಕಿಲೋಮೀಟರ್ಸ್ ರೈಡ್ ಮಾಡಿದ್ದೇನೆ ಆಲ್ರೆಡಿ. 89 ಕಿಲೋಮೀಟ್ರಲ್ಲಿ ನನಗೆ ವೈಬ್ರೇಷನ್ಸ್ ಆ ಥರ ಎಲ್ಲ ಏನೋ ಫೀಲ್ ಆಗಲಿಲ್ಲ. ಜಾಸ್ತಿ ಏನೋ ಫೀಲ್ ಆಗಲಿಲ್ಲ ನನಗೆ. ಸ್ವಲ್ಪ ಲೈಟಾಗಿ ಟ್ಯಾಂಕ್ ಹತ್ರ ಲೆಗ್ಸ್ ಹತ್ರ ಇದೆ, ಫುಟ್ ಪೆಗ್ಸ್ ಹತ್ರ, ಬಟ್ ಅಷ್ಟೇನು ಹೇಳೋ ಅಷ್ಟಿಲ್ಲ ಬ್ರೋ ಸೀರಿಯಸ್ಲಿ. ಈಗ ಲೊಕೇಶನ್ ಸ್ಟ್ರೇಟ್ ಪ್ಲೇಸ್ ಎಲ್ಲ ನೋಡಿ ಸ್ವಲ್ಪ ಕ್ರೇಜಿಯಾಗಿ ಕಾಣ್ತಾ ಉಂಟು. ಇಲ್ಲಿ ಹೋಗ್ಬೋದಾ ಇಲ್ಲಿ ಈ ಕಡೆ? ಆ ಕಡೆ ಬ್ರಿಡ್ಜ್ ಹತ್ರ ಹೋಗು ಅಂದರೆ ಆಗಲ್ವ ಅಂತ ನೋಡ, ಇದ್ರ ಹೋಗುವ. ಒಳ್ಳೆ ಪ್ಲೇಸ್, ಮಾತ್ರ ಪೀಸ್ಫುಲ್ ಆಗಿದೆ ಪ್ಲೇಸ್. ನಮಗೇನು ಸ್ವಲ್ಪ ಹಸಿವಾಗ್ತಿದೆ, ಏನೋ ಫುಡ್ ಗಿಡನ ತಿನ್ನು ಅಂದರೆ ಇಲ್ಲಿ ಏನು ಹೋಟೆಲ್ಸ್ ಎಲ್ಲ ಏನಿಲ್ಲ. ಅದು ಬೆಳಿಗ್ಗೆ ಬಂದ್ವಿ, ಸೊ ಏನು ಶಾಪ್ಸ್ ಏನು ಓಪನ್ ಆಗಿರಲಿಲ್ಲ ಆ ಟೈಮಲ್ಲಿ.
ಏನೋ ಸ್ವಲ್ಪ ನನಗೆ ತಿನ್ನಲಿಕ್ಕೆ ಸಿಕ್ಕಿದ್ರೆ ಒಳ್ಳೆ ಇತ್ತು ಮಾತ್ರ. ಆದರೆ ಪ್ಲೇಸ್ ನೋಡಿ ಹೊಟ್ಟೆ ತುಂಬೋಯ್ತು ಗುರು, ಸೀರಿಯಸ್ಲಿ. ಇಲ್ಲೇನೋ ಇದೆ, ಇಲ್ಲಿ ಹೋಟೆಲ್ ಏನೋ ನೋಡ್ತಾ ಇದ್ದೆ ನಾನು. ಇಲ್ಲಿದೆಯಾ? ಓಕೆ, ಎದುರು ಹೋಗೋ ಮಾಡಿಕೊಂಡು. ಇಲ್ಲಿ ಸ್ವಲ್ಪ ಬ್ಯಾಡ್ ರೋಡ್ಸ್, ಈ ಬ್ಯಾಡ್ ರೋಡ್ಸ್ ಎಲ್ಲ ನೋಡಿ ಹೇಗೆ ಹೋಗ್ತಾ ಉಂಟು ರೋಡ್ಸ್ ಎಲ್ಲ ಸೂಪರ್ ಹೋಗ್ತಾ ಉಂಟು ಗಾಡಿ ಮಾತ್ರ. ಪ್ಲೇಸ್ ನೋಡಿ, ಎಲ್ಲಿ ನೋಡಿದ್ರು ಮೌಂಟೇನ್ಸೇ ಕಾಣ್ತಾ ಉಂಟು ಪ್ಲೇಸಲ್ಲಿ. ಮೈಲೇಜ್ 27 ಕೊಡ್ತಾ ಉಂಟು ಈಗ. ಐ ಥಿಂಕ್ ಇಟ್ಸ್ ಅ ಗುಡ್ ಮೈಲೇಜ್ ಫಾರ್ ಎ 400cc ಬೈಕ್. ಇಲ್ಲೇ ತೋರಿಸ್ತಾ ಉಂಟು ರೂಟ್ ಮಾತ್ರ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ಏನೋ ಒಂದು ಟೆಂಪಲ್ ಇದೆ, ಅದು ಮೋಸ್ಟ್ಲಿ ಅದು ರಾಕ್ಸ್ ಮೇಲೇ ಅದು ಕಾವ್ ಮಾಡಿದ್ದಾರೆ ಅದು ಆ ಟೆಂಪಲನ್ನು. ಸೊ ಅದೇ ನೋಡ್ಲಿಕ್ಕೆ ಹೋಗ್ತಿರೋದು ಈಗ. ಮ್ಯಾಪ್ ಎಲ್ಲ ಇಲ್ಲೇ ತೋರಿಸ್ತಾ ಉಂಟು, ಇಲ್ಲಿ ಏನು ಕಾಣ್ತಾನೆ ಇಲ್ಲ ನನಗೆ, ಜನ ಎಲ್ಲ ಇದ್ದಾರಾ ಇಲ್ವಾ ಅಂತ ಗೊತ್ತಾಗ್ತಿಲ್ಲ ನನಗೆ. ಪ್ಲೇಸ್ ಮಾತ್ರ ಸೂಪರ್ ಆಗಿದೆ ಮಾತ್ರ. ಇನ್ನೊಂದು ಮೇನ್ ವಿಷಯ ಹೇಳಲಿಕ್ಕೆ ಮರ್ತೆ ಹೋಗ್ಬಿಟ್ಟೆ ಈ ಬೈಕ್ ಬಗ್ಗೆ. ಇನ್ನೊಂದೇನು ಪ್ರಾಬ್ಲಮ್ ಇದೆ ಅಂದರೆ, ನನಗೆ ಆ ಥರ ಫೀಲ್ ಆಯಿತು, ಒಂದು 3-4 ಟೈಮ್ಸು ಗಾಡಿ ಸ್ಟಾಲ್ ಆಗಿ ಸ್ಟಾಪ್ ಆಗ್ತಾ ಇದೆ. ಸೊ ಸ್ಟಾಲಿಂಗ್ ಇಶ್ಯೂ ಈ ಬೈಕಲ್ಲಿ ನಾನು ನೋಡಿದ್ದೇನೆ. ಇವತ್ತು ನಾನು ಬರುವಾಗ ಒಂದು ಕಡೆ ಸ್ವಲ್ಪ ಸ್ಲೋ ಮಾಡಿ, ಒಂದು 3rd ಗೇರಲ್ಲಿದ್ದೆ, ಸ್ವಲ್ಪ ಸ್ಲೋ ಮಾಡಿದಷ್ಟೇ ಗಾಡಿ ಅಲ್ಲೇ ಸ್ಟಾಲ್ ಆಯಿತು. ಸೊ ಸ್ಟಾಲಿಂಗ್ ಇಶ್ಯೂ ನಂಗೆ ಮೋಸ್ಟ್ಲಿ ಇದು ಇದೆ ಅಂತ ನಂಗೆ ಅನಿಸ್ತಾ ಇದೆ ಗಾಡಿಯಲ್ಲಿ ಮಾತ್ರ. ಒಂದು ಫಸ್ಟ್ ಸೆಕೆಂಡ್ ಡೇ ಒಂದು 3-4 ಟೈಮ್ ಸ್ಟಾಲ್ ಆಯಿತು ರೋಡಲ್ಲಿ. ಬಟ್ ಇವತ್ತು ಒನ್ಸ್ ಮಾತ್ರ ಸ್ಟಾಲ್ ಆಗಿದ್ದು, ಗಡಿ ಆಗಲಿಲ್ಲ. ಸೊ ಐ ಆಮ್ ನಾಟ್ ಶೋರ್ ಅದು ಇಶ್ಯೂನ ಇಲ್ಲ ಅದು ಸೆಟಪ್ಪೇ ಆ ಥರನೇ ನಂಗೆ ಗೊತ್ತಿಲ್ಲ. ಬಟ್ ಅಗೇನ್ ಫಸ್ಟ್ ಸರ್ವಿಸಲ್ಲಿ ಅದನ್ನು ಸಹ ನಾನು ಸ್ವಲ್ಪ ಹೇಳ್ತೇನೆ, ಸರ್ವಿಸ್ ಸೆಂಟ್ರಲ್ಲಿ ಏನೋ ಮಾಡ್ತಾರೆ ನೋಡು ಅದ್ರ ಬಗ್ಗೆ. ಅದು ನಾನು ಕೆಲವು ವೀಡಿಯೋದಲ್ಲಿ ನೋಡಿದ್ದಾರೆ, ಎಲ್ಲ ಹೇಳ್ತಿದ್ರು ಬೈಕ್ ಇಸ್ ಗೆಟಿಂಗ್ ಸ್ಟಾಲ್ಡ್ ಅದಿದೆ ಅಂತೆಲ್ಲ ಹೇಳ್ತಿದ್ರು. ಸೊ ನನಗದು ಇಶ್ಯೂ ಫೇಸ್ ಆಯಿತು ಆನೆಸ್ಟ್ಲಿ. ಸೊ ಸ್ಟಾಲಿಂಗ್ ಇಶ್ಯೂ KTM ಅಲ್ಲಿ ಇದೆ. ಬಟ್ ಅದು ಕ್ರೂಸ್ ಕಂಟ್ರೋಲ್ ಇದೆ ಅಲ್ವಾ, ಅದು ಒಮ್ಮೆ ಮಾತ್ರ ಆಗಿದ್ದು. ಮತ್ತೆ ನಾನು ಒಮ್ಮೆ ವರ್ಕ್ ಆದಮೇಲೆ ಅದು ಎವ್ರಿ ಟೈಮ್ ವರ್ಕ್ ಆಗ್ತಿತ್ತು. ಸೊ ಅಗೇನ್ ಐ ಹ್ಯಾವ್ ಅದು ಐ ಆಮ್ ನಾಟ್ ವೆರಿ ಶ್ಯೂರ್ ಅದು ಸರ್ಟನ್ ಕಿಲೋಮೀಟ್ರ್ ಆದಮೇಲೆ ಮಾತ್ರ ವರ್ಕ್ ಆಗೋದು, ಆ ಥರ ಏನೋ ಇಷ್ಟು ಇದೆಯಾ ನನಗೆ ಗೊತ್ತಿಲ್ಲ. ಬಟ್ ಫಸ್ಟ್ ಟೈಮ್ ಈಗ ಆಗ್ತಿರೋದು. ಲಾಸ್ಟ್ ಟೈಮ್ ನಾನು ಟ್ರೈ ಮಾಡುವಾಗ ಅದು ಜಾಸ್ತಿ ಕಿಲೋಮೀಟ್ರ್ ಹೋಗಿರಲಿಲ್ಲ ನಾನು, ಆದರೂ ವರ್ಕ್ ಆಯಿತು. ಬಟ್ ಈ ಸತಿ ಏನು ಅಂತ ಗೊತ್ತಿಲ್ಲ ನನಗೆ ಕರೆಕ್ಟ್. ಅದನ್ನು ಸ್ವಲ್ಪ ನೋಡಬೇಕು. ಅದ್ರದ್ದು ವ್ಯೂ ನೋಡಿ ಗೈಸ್, ಒಂದು ವ್ಯೂ ಪಾಯಿಂಟ್ ಥರ ಬಂದೆ ನಾನು. ಕ್ರೇಜಿ ವ್ಯೂ, ಮೌಂಟೇನ್ ಎಲ್ಲ ಇದೆ ಕ್ರೇಜಿಯಾಗಿ. ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡುವ. ಓಕೆ, ಇದು ನೀವು ಅಂದ್ಕೊಳ್ಬೇಕು ಈಗ ಯಾಕೆ ಇದು ಸಡನ್ ಕನ್ನಡ ವೀಡಿಯೋ ಸ್ಟಾರ್ಟ್ ಮಾಡಿದ್ದೇನೆ ಅಂತ. ತುಂಬ ಜನ ನನಗೆ ಲೈಕ್ ಆಫ್ ಕ್ಯಾಮರಾಸ್ ಹೇಳಿದ್ದಾರೆ, ಲೈಕ್ ಇವನ್ ನನ್ನ ಸ್ವಲ್ಪ ಕಮೆಂಟ್ಸ್ ಇದೆ, ಲೈಕ್ ವೀಡಿಯೋಸನ್ನು ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿ ಅಂತ. ಲೈಕ್ ನಾರ್ಮಲಿ ನಾನು ಇಂಗ್ಲೀಷ್ ವೀಡಿಯೋಸ್ ಮಾಡ್ತಿದ್ದೆ, ಇದು ಫಸ್ಟ್ ವೀಡಿಯೋ ಆ್ಯಕ್ಚುಲಿ. ಇದೊಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಥರ ಮಾಡ್ತಿದ್ದೇನೆ ನಾನು. ತುಂಬ ಜನ ಲಾಸ್ಟ್ ಟೈಮ್ ಹೇಳಿದರು ನನಗೆ, ನಾನು ಊರಿಗೆ ಹೋಗೋ ಸಲ ನಮ್ಮ ಹೇಳಿದ್ರು ಆ್ಯಕ್ಚುಲಿ, ಇಂಗ್ಲೀಷ್ ವೀಡಿಯೋಸ್ ಮಾಡಬೇಡ, ಸ್ವಲ್ಪ ಕನ್ನಡ ಸಲ ಸ್ವಲ್ಪ ಮಾತಾಡು ಅಂತ. ದಟ್ ಮೇನ್ ನಾನು ಅಂದ್ಕೊಂಡೆ, ಹೋಗಿ ನಾನು ಪ್ಲ್ಯಾನ್ ಮಾಡ್ತಿದ್ದೆ ಕನ್ನಡ ವೀಡಿಯೋ ಮಾಡುವ ಅಂತ. ಅಂದರೆ ನಾನು ಯಾವಾಗ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಾಗಲಿಲ್ಲ. ಈಗ ಹೊಸ ಬೈಕ್ ತೊಗೊಂಡಿದ್ದೇನೆ, ಸೊ ಐ ಥಾಟ್ ಓಕೆ ಲೆಟ್ ಮೀ ಡೂ ಸಮ್ ಕನ್ನಡ ವೀಡಿಯೋಸ ಮಾಡುವ. ತುಂಬ ಜನ ಈಗ ಅದು ಇಂಗ್ಲೀಷ್ ಲೈಕ್ ಅರ್ಥ ಆಗೋಲ್ಲ ಕೆಲವರಿಗೆ, ವೀಡಿಯೋ ನೋಡ್ತಾರೆ ಅರ್ಥ ಆಗೋಲ್ಲ. ಅದು ಸಹ ನನಗೆ ಹೇಳಿದ್ದಾರೆ ಕೆಲವರು, ಅಂದರೆ ಅರ್ಥ ಆಗ್ತಿಲ್ಲ, ಇಂಗ್ಲೀಷ್ ಸ್ವಲ್ಪ ಬೇಡ ಅಂತ. ಮೋರ್ ಓವರ್ ಏನು ಸೀರಿಯಸ್ ವಿಷಯ ಏನಂದರೆ ಇದು ಕನೆಕ್ಟ್ ಆಗೋಲ್ಲ. ಅಂದರೆ ನನ್ನ ಫ್ರೆಂಡ್ಸ್ ಈಗ ನಿತೇಶ್, ನಮ್ಮದು ಉದಯ್, ಮನೋಜ್, ಚೇತು ಇದ್ದಾರೆ, ನನ್ನ ಫ್ರೆಂಡ್ಸೆಲ್ಲ ಇದ್ದಾರೆ. ಸೊ ನಾವು ಕಮ್ಯುನಿಕೇಟ್ ಮಾಡುವಾಗ ರೈಡಲ್ಲಿ
ನನಗೋಸ್ಕರ ಅವ್ರು ಸಹ ಇಂಗ್ಲೀಷ್ ಮಾತಾಡ್ತಾರೆ, ಜಸ್ಟ್ ಬಿಕಾಸ್ ಅದು ಕನ್ವೆ ಆಗಬೇಕಂತ, ಅದು ಮೆಸೇಜ್ ಕನ್ವೆ ಆಗಬೇಕಂತ. ಪ್ರಾಬ್ಲಮ್ ಅಂದರೆ ಅದು ನ್ಯಾಚುರಲಿಟಿ ಇದೆ ಅಲ್ಲ, ಒಂದು ಕಾನ್ವರ್ಸೇಷನ್ ಮಾಡುವಾಗ ಒಂದು ನ್ಯಾಚುರಲ್ ಕಾನ್ವರ್ಸೇಷನ್. ಈಗ ನಾನು ನಿಮ್ಮ ಜೊತೆ ಆಫ್ ಕೋರ್ಸ್ ನಾನು ಕನ್ನಡನೇ ಮಾತಾಡ್ತೇನೆ ಅವ್ರ ಜೊತೆ ಎಲ್ಲ. ವೆನ್ ಇಟ್ ಕಮ್ಸ್ ಟು ವೀಡಿಯೋ ವಿ ಸ್ಟಾರ್ಟ್ ಟಾಕಿಂಗ್ ಇನ್ ಇಂಗ್ಲೀಷ್ ಅಲ್ವಾ, ಅದು ಪ್ರಾಬ್ಲಮ್. ಹಾಗೇ ಅದು ಕನೆಕ್ಟ್ ಆಗ್ತಿಲ್ಲ ಎಲ್ಲರಿಗೆ ಸಹ. ಈಗ ನಾವು ನ್ಯಾಚುರಲ್ ಆಗಿ ಹೇಗೆ ಮಾತಾಡ್ತೇವೆ ಆ ಥರ ಎಲ್ಲ ಅದು ಬರಬೇಕಾದ್ರೆ, ಅದು ಕನ್ವೆ ಆಗಬೇಕಾದ್ರೆ ಐ ಥಾಟ್ ಓಕೆ ಲೆಟ್ಸ್ ಡೂ ಸಮ್ ಕನ್ನಡ ವೀಡಿಯೋಸ್ ಅಂತ. ಸೊ ಅದಕ್ಕೆ ಇದು ಫಸ್ಟ್ ವೀಡಿಯೋ ನಂದು ಕನ್ನಡದಲ್ಲಿ. ನಂಗೆ ಗೊತ್ತಿಲ್ಲ ಕನ್ನಡ ಎಷ್ಟು, ಅಂದರೆ ನಾನು ಮಾತಾಡೋದು ಒಂದು ಮ್ಯಾಂಗ್ಳೂರ್ ಸ್ಟೈಲ್ ಕನ್ನಡ ನಮ್ಮದು, ಸೊ ನಾಟ್ ಬ್ಯಾಂಗ್ಳೂರ್ ಸ್ಟೈಲ್, ಸ್ವಲ್ಪ ಡಿಫ್ರೆಂಟ್ ಇರ್ಬೋದು. ಬಟ್ ಐ ಹೋಪ್ ಇದೆಲ್ಲ ಅರ್ಥ ಆಗ್ತಾ ಉಂಟು ಎಲ್ರಿಗೂ. ಹೇಳಿ ಅಂದರೆ ಹೇಗಾಗ್ತದೆ ಕನ್ನಡ ವೀಡಿಯೋ, ಕಮೆಂಟಲ್ಲಿ ಸ್ವಲ್ಪ ಇನ್ಫಾರ್ಮ್ ಮಾಡಿ. ಈ ಥರ ನನ್ನ ಈ ಸ್ಟೈಲಿದ್ದು ವೀಡಿಯೋ, ಕನ್ನಡ ಸ್ಟೈಲ್ ವೀಡಿಯೋ ನಿಮ್ಗೆ ಹೇಗೆ ಫೀಲ್ ಆಗ್ತಾ ಉಂಟು ಅಂತ. ಸೊ ಇನ್ ಕೇಸ್ ನಿಮ್ಗೆ ಇದು ಲೈಕ್ ಆದರೆ, ಈ ಥರ ಕಾಂಟೆಂಟ್ ನಿಮಗೆ ಲೈಕ್ ಆದರೆ, ನಾನು ಈ ಥರ ಮಾತಾಡೋ ಸ್ಟೈಲ್ ನಿಮಗೆ ಲೈಕ್ ಆದರೆ, ನಾವು ಈ ಥರನೇ ವೀಡಿಯೋಸ್ ನಾನು ಇನ್ನು ಪೋಸ್ಟ್ ಮಾಡ್ಕೊಂಡು ಹೋಗ್ತೇನೆ. ಲೈಕ್ ಕನ್ನಡ ವೀಡಿಯೋಸ್ ನಾನು ಪೋಸ್ಟ್ ಮಾಡ್ತೇನೆ. ಸೊ ಇಂಗ್ಲೀಷನ್ನು ಸ್ವಲ್ಪ ಸ್ಟಾಪ್ ಮಾಡುವ, ಅಂದರೆ ಆ ಥರ ಸ್ವಲ್ಪ ಮಿಕ್ಸ್ಚರ್ ಇರ್ಬೋದು. ಇಂಗ್ಲೀಷ್ ಕನ್ನಡ ಸ್ವಲ್ಪ ಮಿಕ್ಸ್ ಮಾಡ್ತೇನೆ, ಬಟ್ ಮೋಸ್ಟ್ಲಿ ಒಂದು 70% ಕನ್ನಡ, ಒಂದು 30% ಇಂಗ್ಲೀಷ್ ಥರ ನಾನು ಅದು ವೀಡಿಯೋಸ್ ಟ್ರೈ ಮಾಡ್ತೇನೆ ನಾನಿನ್ನು. ಸೊ ಅದೇ ಪ್ಲ್ಯಾನ್. ಅದು ನೋಡಿ, ಈಗ ಪ್ಲೇಸ್ ನೋಡಿ, ಅಲ್ಲಿ ದೊಡ್ಡ ಗುಡ್ಡೆ ಗಿಡ್ಡೆ ಎಲ್ಲ ಇದೆ ಅದರಲ್ಲಿ. ಸೊ ಈ ಟೆಂಪಲ್ ಓಪನ್ ಆಗೋದು 9 o'clock. ನಾವು ಆಲ್ರೆಡಿ ಈಗೇನು 8 o'clock ಆಯಿತು. 8 o'clock ನಾವು ರೀಚ್ ಆಗಿ ಸಹ ಆಯಿತು. ನನ್ನ ಬೈಕ್ ಅಲ್ಲಿದೆ ನೋಡಿ ಮೇಲೆ, ಅಲ್ಲಿದೆ ನನ್ನ ಬೈಕ್. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾತ್ರ ಬೈಕಲ್ಲಿ. ಒಂದು 2-3 ಪ್ರಾಬ್ಲಮ್ ಇದ್ದರೆ ಅದನ್ನು ಬಿಟ್ಟರೆ ನಂಗೆ ಏನು ಮತ್ತೆ ಬೇರೆ ಪ್ರಾಬ್ಲಮ್ಸ್ ನನಗೆ ಫೀಲ್ ಆಗಲಿಲ್ಲ ಆ್ಯಕ್ಚುಲಿ. ಸೊ ಆ ಥರ ಒಳ್ಳೆ ಇದೆ ಬೈಕ್. ಇನ್ನೊಂದು ಡ್ಯೂಕ್ ಇದೆ ನಮ್ಮ ಹತ್ರ, ಇನ್ನೊಂದು ಡ್ಯೂಕ್ 250 ಬೈಕ್ ಇದೆ. ಇವಳ್ದೆ ನೋಡಿ, ಇಲ್ಲಿ ಸೈಡಲ್ಲಿ ಇದ್ದಾಳಲ್ಲ ಕ್ಯಾಮರಾ ವುಮನ್, ಇವಳ್ದೆ ಡ್ಯೂಕ್ 250. ಈಗ ಒಂದು ಸ್ವಲ್ಪ ನಿಮಗೆ ಪಿಲಿಯನ್ ಎಕ್ಸ್ಪೀರಿಯೆನ್ಸ್ ಬೇಕಾದರೆ ನಾನು ಪಿಲಿಯನ್ ಥರನೇ ಕೇಳ್ತೇನೆ ಯಾವ ಥರ ಫೀಲ್ ಅಂತ. ಅನುಷ ಅವರು ಹೇಳಿ, ನೀವು ಪಿಲಿಯನ್ ಅಲ್ಲ, ನಾನು ಸ್ವಲ್ಪ ಹೇಳಿ. ಆಲ್ಮೋಸ್ಟ್ 80-90 kilometers ವಿ ಹ್ಯಾವ್ ಟ್ರಾವೆಲ್ಡ್ ಆಲ್ರೆಡಿ ಈ ಬೈಕಲ್ಲಿ ಅಲ್ವಾ. ಯು ಹ್ಯಾವ್ ಸ್ಯಾಟ್ ಆನ್ ದ R3, ಯು ಹ್ಯಾವ್ ಸ್ಯಾಟ್ ಆನ್ ದ R3 ಬಿಡಿ, ಅದು ಇಲ್ಲ, ಅದು ಕಂಫರ್ಟ್ ಅಲ್ಲ. ಅದು ಡ್ಯೂಕ್ ಇದೆ, ರಾಯಲ್ ಎನ್ಫೀಲ್ಡ್ ಇದೆ, ಇದಿದೆ. ಸೊ ವಿಚ್ ಒನ್ ಡಿಡ್ ಯು ಫೀಲ್ ದ ಬೆಸ್ಟ್, ಆನೆಸ್ಟ್ ಒಪಿನಿಯನ್? ದಿಸ್ ಒನ್ KTM 390. ಯಾಕೆ ವಿಷಯ? ತುಂಬಾ ಕಂಫರ್ಟಬಲ್ ಆಗಿದೆ. ಯಾವ ರೀತಿ ಕಂಫರ್ಟ್ ಅಂದರೆ? ಕಂಫರ್ಟ್ ಅಂದರೆ ಅದೇ ರಿವ್ಯೂಸಲ್ಲೆಲ್ಲ ವೈಬ್ರೇಷನ್ ಎಲ್ಲ ಇದೆ ಅಂತ ಹೇಳ್ತಿದ್ರಲ್ಲ, ವೈಬ್ರೇಷನ್ ನನಗಂತೂ ಫೀಲ್ ಆಗಿಲ್ಲ. 390cc ಬೈಕ್ ಅಂದರೆ ಅಫ್ಕೋರ್ಸ್ ವೈಬ್ರೇಷನ್ ಸ್ವಲ್ಪ ಆದರೂ ಇರಲೇಬೇಕು, ಇದ್ರೇ ಅದು ಮೆಷಿನ್ ಫೀಲ್ ಆಗೋದು ನಿಮಗೆ. ಓಕೆ ಓಕೆ. ಸೊ ಅಂದರೆ ಹಮ್ಸ್, ಸ್ಮಾಲ್ ಬಂಪ್ಸ್, ದೊಡ್ಡ ಪ್ಯಾಚಸ್ ಫೀಲ್ ಆಗಲ್ಲ. ಅದೆಲ್ಲ ಹೇಗೆ ಫೀಲ್ ಆಗ್ತಿತ್ತು? ಫೀಲ್ ಆಗಲಿಲ್ವಾ? ಸ್ವಲ್ಪ ಸಹ ಫೀಲ್ ಆಗಲಿಲ್ವಾ? ಇಲ್ಲ. ಈಗ ಇನ್ನೊಂದೇನಂದರೆ ವಿಷಯ, ಇವಳ್ದು ಈಗ ಚಾನಲ್ ಇದೆ ನೆಕ್ಸ್ಟ್, ಥ್ರಾಟಲ್ ಕ್ವೀನ್ ಅಂತ. ಡ್ಯೂಕ್ 250 ನೋಡಿದ್ರಲ್ಲ ಆ ವಿಡಿಯೋ ಅಲ್ಲಿ, ಅದು ಅವಳದೇ ಈಗ ಡ್ಯೂಕ್ 250. ಸೊ ಅದು ಸಹ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ಸೊ ಅದರಲ್ಲಿ ಫಾರ್ಮೆಟ್ ಹೇಗಂದರೆ, ವಿಲ್ ಸ್ಟಾರ್ಟ್ ವಿತ್ ಬಿಗಿನರ್ಸ್, ಲೈಕ್ ಬೈಕೇ ಬಿಡಲಿಕ್ಕೆ ಬರಲ್ಲ. ಸೊ ಅದರಿಂದ ನಾವು ಕಲ್ತ್ಕೊಂಡು ಬರೋ ಟೈಪಲ್ಲಿ ನಾವು ಒಂದು ವೀಡಿಯೋ ಮಾಡ್ತೇವೆ. ಈಗ ಇದು ಇವಳದೇ. ಈಗ ಡ್ಯೂಕ್ ಹೇಗೆ ಫೀಲ್ ಆಗ್ತಾ ಉಂಟು ಈಗ? ಹಾಂ, ಡ್ಯೂಕು ಚೆನ್ನಾಗಿದೆ. ಸ್ಟಾರ್ಟ್ ಆಯಿತಾ ಮಾಡಿ, ಕಲ್ತೆಲ್ಲ ಸ್ಟಾರ್ಟ್ ಆಯಿತಾ? ಆನ್ ದ ವೇ ಆಗ್ತಾ ಇದೆ. ಎಷ್ಟು ವೀಡಿಯೋಸ್ ಹಾಕಿದ್ದೀರಿ ಚಾನಲಲ್ಲಿ? 2 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೇನೆ. ರೆಸ್ಪಾನ್ಸ್ ಹೇಗಿದೆ ವೀಡಿಯೋಸ್ ಇದು? ಹಾಂ, ರೆಸ್ಪಾನ್ಸ್ ಚೆನ್ನಾಗಿದೆ. ಓಕೆ. ಸೊ ಸಬ್ಸ್ಕ್ರೈಬ್ ಮಾಡಿ ಇವಳು ಚಾನಲ್ ಸಹ, ಥ್ರಾಟಲ್ ಕ್ವೀನ್. ನಾನು ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕ್ತೇನೆ ಆ ಚಾನಲ್ದು. ಸೊ ಅದನ್ನು ಸಹ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ನಮ್ಮದೇ ಎಲ್ಲ ಸ್ವಲ್ಪ ಫಾಲೋವರ್ಸ್ ಎಲ್ಲ ಮಾಡಿ ಸ್ವಲ್ಪ ನೋಡಿ. ಸೊ ಅದರಲ್ಲೆಲ್ಲ ಸ್ವಲ್ಪ ಫಾರ್ಮ್ಯಾಟ್ ಸ್ವಲ್ಪ ಬೇರೆ ಇದೆ. ಸೊ ಅದನ್ನು ಸ್ವಲ್ಪ ನಾನು ನೆಕ್ಸ್ಟ್ ಅವಳ ಚಾನಲಲ್ಲಿ ಫುಲ್ ನಾನು ಹೇಗೆ ಸ್ಟಾರ್ಟ್ ಮಾಡೋದು ರೈಡ್ ಮಾಡಲಿಕ್ಕೆ, ಆ ಜರ್ನಿ ಹೇಗೆ ಸ್ಟಾರ್ಟ್ ಮಾಡೋದು, ಹೌ ಟು ರೈಡ್, ವಾಟ್ ಈಸ್ ಗೇರ್, ವಾಟ್ ಈಸ್ ಕ್ಲಚ್, ಅದೆಲ್ಲ ಸ್ವಲ್ಪ ಮಾಡಿ ನಾನು ಟ್ರೈ ಮಾಡಲಿಕ್ಕೆ ಹೋಗ್ತೇನೆ ಅದರಲ್ಲಿ. ಸೊ ಅದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇರ್ತದೆ, ನೀವು ಸ್ವಲ್ಪ ನೋಡಬೇಕು ಅದೆಲ್ಲ. ಓಕೆ. ಇನ್ನೊಂದು ಕ್ವೆಶನ್ ಏನಂದರೆ, ತುಂಬ ಯೂಟ್ಯೂಬರ್ಸ್ ಹೇಳ್ತಾರೆ ಅಂದರೆ ತುಂಬ ವೈಬ್ರೇಟ್ ಆಗ್ತದೆ, ಯು ಕಾಂಟ್ ರೈಡ್, ಇಟ್ಸ್ ಅ ವೈಬ್ರೇಟಿಂಗ್ ಮಿಷಿನ್ ಅಂತೆಲ್ಲ. ಸೊ ಅದರ ಬಗ್ಗೆ ಒಂದು ಸ್ವಲ್ಪ ನಾನು ಮಾತಾಡೋಲ್ಲ, ಬಿಕಾಸ್ ಅಂದೇ ಬೈಕ್ಸ್, ಐ ಕ್ಯಾನ್ ಬಿ ಬಯಾಸ್ಡ್. ಇವಳು ಮಾತಾಡಲಿ. ಏನು ವೈಬ್ರೇಷನ್ ಇಲ್ಲ. ಪೀಪಲ್ ಹೂ ಆರ್ ಪ್ಲಾನಿಂಗ್ ಟು ಬೈ ಅಡ್ವೆಂಚರ್, ಜಸ್ಟ್ ಗೋ ಫಾರ್ ಇಟ್. ಆ್ಯಕ್ಚುಲಿ ದಟ್ಸ್ ದ ಸೇಮ್ ಥಿಂಗ್ ಇವನ್ ಐ ವಾಂಟ್ ಟು ಸೇ. ಆ 4 lakh ಪ್ರೈಸಲ್ಲಿ ನಿಮಗೆ ಅಷ್ಟೆಲ್ಲ ಕೊಡೋ ಗಾಡಿ ಅಂದರೆ ಖಾಲಿ ಐ ಥಿಂಕ್ ಇದು ಎಕ್ಸ್ ಕ್ರೂಸ್ ಕಂಟ್ರೋಲ್ ನಾವು ಟ್ರೈ ಮಾಡಿದ್ದು, ಅದು ಕ್ರೇಜಿ. ಅದು ಅಂದರೆ ಜಸ್ಟ್ ಸಿಟ್ ಆ್ಯಂಡ್ ರಿಲ್ಯಾಕ್ಸ್ ಅಷ್ಟೇ, ಅದು ಹೋಗ್ತಾ ಇರ್ತದೆ ಅದ್ರ ಪಾಡಿಗೆ. ಸ್ವಲ್ಪ ಬ್ರೇಕ್ ಏನಾದರೂ ಪ್ರೆಸ್ ಮಾಡಿದ್ರೆ ಅದು ಸ್ಟಾಪ್ ಆಗ್ತದೆ. ಸೊ ಅದು ಕ್ರೇಜಿ ಫೀಚರ್ ಅದು. ಮತ್ತು X+ ವೇರಿಯಂಟ್ ಇಸ್ ವೆರಿ ಮಚ್ ವ್ಯಾಲ್ಯೂ ಫಾರ್ ಮನಿ. ನೆಕ್ಸ್ಟ್ ವೇರಿಯಂಟ್ ಇಸ್ ಆಲ್ಮೋಸ್ಟ್ ಲೈಕ್ 5 lakhs. ಇದಕ್ಕೊಂದೇನು 4 lakh 20 ಏನೋ ಇದೆ ಅದಕ್ಕೆ. ದಟ್ಸ್ ಅ ಗುಡ್ ವ್ಯಾಲ್ಯೂ ಫಾರ್ ಮನಿ.